ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಹಾಯ್ ಮೈ ಡಿಯರ್ ಇಂಥೂಸಿಸ್ಟಿಕ್ ಫ್ರೆಂಡ್ಸ್. ಈಗಾಗಲೇ ನಾವು ಭಾರತದ ಸಂವಿಧಾನದ ಕುರಿತು ಹಲವಾರು ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಏನಂತ ಹೇಳಿದರೆ, ಭಾರತದ ಸಂವಿಧಾನದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಫಂಡಮೆಂಟಲ್ ರೈಟ್ಸು ಇದು ಒಂದು ಭಾರತದ ಸಂವಿಧಾನದ ಹಾರ್ಟೆಸ್ಟ್ ಪಾರ್ಟ್ ಇದು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ ಇದನ್ನು. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಪಾರ್ಟ್ 3ನಲ್ಲಿ ಬರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಈಗಾಗಲೇ 2 ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಒಂದು ಬಂದ್ಬಿಟ್ಟು ಸಮಾನತೆ ಹಕ್ಕು. ಸಮಾನತೆ ಹಕ್ಕಿನ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಓಕೆ, 14ರಿಂದ 18. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ತಿಳ್ಕೊಂಡ್ವಿ 90ರಿಂದ 22. ಹಾಗಾದರೆ ಇವೆರಡೂ ಮೂಲಭೂತ ಹಕ್ಕಿನಲ್ಲಿ ಬರ್ತಕ್ಕಂತಹ ವಿಷಯಗಳಲ್ಲಿ ಸಮಾನತೆ ಹಕ್ಕಿನ ಬಗ್ಗೆ ನಾವು ವಿಸ್ತೃತವಾಗಿ ಅರ್ಥ ಮಾಡ್ಕೊಂಡ್ವಿ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಓಕೆ, ಇದಾದ ನಂತರ ನಮಗೆ ಫಂಡಮೆಂಟಲ್ ರೈಟ್ಸ್ನಲ್ಲಿ 3ನೇ ಒಂದು ವಿಧ ಯಾವುದು ಅಂತ ಹೇಳಿದರೆ ಶೋಷಣೆ ವಿರುದ್ಧ ಹಕ್ಕು. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ಈ ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಸಂವಿಧಾನದ ರಚನಾಕಾರರು ಇಲ್ಲಿ ಶೋಷಣೆ ವಿರುದ್ಧ ಹಕ್ಕನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದರೆ, ಒಂದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನಾನು ನಿಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಬಿಫೋರ್ ಇಂಡಿಪೆಂಡೆಂಟ್ ನಮ್ಮಲ್ಲಿ 1947 ಹಿಂದ್ಗಡೆ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರು ಆಡಳಿತವನ್ನು ಮಾಡ್ತಾ ಇದ್ರು. ಬ್ರಿಟಿಷರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರಿಂದಲೇ ನಮ್ಮಲ್ಲಿ ಒಂದು ಅಕ್ರಮ ಮಾನವ ಮಾರಾಟ ಆಗಿರ್ಬೋದು, ಸರಕುಗಳಂತೆ ಮಾನವರನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಅವರಿಂದಲೇ ಹುಟ್ಕೊಂಡಿದ್ದು. ಅರ್ಥ ಮಾಡ್ಕೊಳ್ರಿ. ಯಾಕಂತ ಹೇಳಿದ್ರೆ, ಈ ಬ್ರಿಟಿಷರು ಹಲವಾರು ರಾಷ್ಟ್ರಗಳನ್ನು ಕೊಲೋನಿಸಮ್ ಮಾಡ್ಕೊಳ್ತಾರೆ, ವಸಾಹತುಶಾಹಿ ಮಾಡ್ಕೊಳ್ತಾರೆ. ಆ ಮೂಲಕವಾಗಿ ಬೈ ಟ್ರೈನ್, ಒಂದು ಟ್ರೈನಿನಿಂದ ಇನ್ನೊಂದು ದೇಶಕ್ಕೆ, ಇನ್ನೊಂದು ಕಂಟ್ರಿಗೆ ಸಾಗಾಟನೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಮಾನವರನ್ನ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸರಕುಗಳಂತೆ ಮಾನವರನ್ನ, ಮಕ್ಕಳನ್ನ, ಮಹಿಳೆಯರನ್ನ ಸರಕುಗಳಂತೆ ಮಾರಾಟ ಮಾಡ್ತಾ ಇದ್ರು. ಈ ವ್ಯವಸ್ಥೆ ಏನಾಯ್ತು ಅಂತ ಹೇಳಿದ್ರೆ, ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗ್ತದ. ಇಲ್ಲಿ BN ರಾವ್ ಅವರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಘನತೆಯಿಂದ ಜೀವಿಸಬೇಕು. ಹೌದಾ? ಹಾಗಾದ್ರೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಆಗಿದ್ದಾಗಿ ಹೋಯ್ತು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಏನಂತ ಹೇಳಿದ್ರೆ, ಯಾವುದೇ ಒಂದು ರೀತಿಯಲ್ಲಿ ಬಂಧನಕ್ಕೊಳಗಾಗದೆ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಇರಬೇಕಂತೇಳಿ ಯಾವುದಂತ ಹೇಳಿದ್ರೆ ಈ ಒಂದು ಹಕ್ಕನ್ನು ಹಾಕ್ತಾರೆ. ಅಕ್ರಮ ಮಾನವ ಮಾರಾಟ ಮತ್ತು ಜೀತ ಪದ್ಧತಿ, ಬೇಗಾರ್ ಅಂತಕ್ಕಂಥ ವಿಷಯಗಳನ್ನು ಸಂವಿಧಾನ ರಚನಾಕಾರರು ಸೇರಿಸ್ತಾರೆ. ಆ ಮೂಲಕವಾಗಿ ಇಲ್ಲಿ ಏನೆಲ್ಲ ಅಂಶಗಳನ್ನು ತಿಳ್ಕೊತೇವೆ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಇಲ್ಲಿ ಅಕ್ರಮ ಮಾನವ ಮಾರಾಟ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಮಾನವರನ್ನ, ಮಕ್ಕಳನ್ನ, ಮಹಿಳೆಯರನ್ನ ಯಾವುದೇ ರೀತಿಯಾಗಿ ಸರಕುಗಳಂತೆ ಮಾರಾಟ ಮಾಡುವಂಗಿಲ್ಲ. ನಮ್ಮಲ್ಲಿ ಅದನ್ನು ನಿಷೇಧ ಹೇರಲಾಗಿದೆ. ಅದು ಮೂಲಭೂತ ಹಕ್ಕುಗಳ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲಂಘನೆ. ನೆನಪಿಟ್ಟುಕೊಳ್ರಿ. ಹಾಗಾದ್ರೆ ಸರ್ ಏನ್ರಿ ಸರ್ ಇಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಅಂತೇಳಿ ಪದ ಬಳಸಿದ್ರಿ, ಇದರ ಅರ್ಥ ಏನ್ರಿ ಅಂತ ಹೇಳಿದ್ರೆ, ಇಲ್ಲಿ ತಿಳ್ಕೊಳ್ರಿ. ಇಲ್ಲಿ ಮಹಿಳೆಯರಂದ ತಕ್ಷಣ ಮಹಿಳೆಯರನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ವೇಶ್ಯಾವಾಟಿಕೆ ವೃತ್ತಿಯಲ್ಲಿ ತೊಡಗಿಸುವಂಗಿಲ್ಲ. ವೇಶ್ಯಾವಾಟಿಕೆ ಪ್ರಾಸ್ಟಿಟ್ಯೂಷನ್ ಅಂತೇಳಿ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಇದಕ್ಕೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮಹಿಳೆಯರನ್ನ ವೇಶ್ಯಾವಾಟಿಕೆಯಲ್ಲಿ ತೊಡಗಿಸುವಂಗಿಲ್ಲ. ಒಂದು ಲಾಡ್ಜ್ಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಎಲ್ಲಿಯಾದರೂ ಸಹಿತ ನಮ್ಮಲ್ಲಿ ವೇಶ್ಯಾವಾಟಿಕೆ ನಿರ್ಬಂಧ ಹೇರಲಾಗಿದೆ. ಒಂದು ವೇಳೆ ವೇಶ್ಯಾವಾಟಿಕೆಯನ್ನು ಮಾಡಿದ್ದ ಕರೆ ಆದ್ರೆ ಅವ್ರ ಮೇಲೆ IPC ಸೆಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ 370 ಪ್ರಕಾರ ಏನಾಗುತ್ತಾ, ಅವ್ರ ಮೇಲ್ಗಡೆ ಕೇಸನ್ನು ಹಾಕ್ಲಾಗ್ತದ, ಅವ್ರ ಮೇಲೆ FIR ದಾಖಲಾಗ್ತದ. ನೀವು ನೋಡಿರ್ಬೋದು
ಇದು ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಕೇವಲ ಪುಸ್ತಕದಲ್ಲಿ ಓದ್ತಕ್ಕಂಥದ್ದನ್ನು ಮಾಡಬೇಡ್ರಿ ನೀವು ಡಿಯರ್ ಸ್ಟೂಡೆಂಟ್ಸ್. ಪ್ರತಿನಿತ್ಯ ಪತ್ರಿಕೆಗಳನ್ನ ಅವಲೋಕ ಮಾಡ್ರಿ, ನ್ಯೂಸ್ ಪೇಪರ್ ಅನಾಲಿಸಿಸ್ ಮೇಲ್ಗಡೆ ಹೋಗ್ಬೇಕು ನೀವು. ಯಾಕಂತ ಹೇಳಿದ್ರೆ ನಾಳೆ ಮೇನ್ಸ್ನಲ್ಲಿ ನಿಮ್ಗೆ ಇದೆಲ್ಲ ಪ್ರಿಲಿಮ್ಸ್ ಓರಿಯೆಂಟೆಡ್, ಇದೆಲ್ಲ ಪ್ರಿಲಿಮ್ಸ್ ಓರಿಯೆಂಟೆಡ್. ನೀವು ಒನ್ ಲೈನರ್ ಕ್ವಶನ್ಸ್ಗಳು ಸಿಗ್ತವೆ, ಆನ್ಸರ್ ಸಿಗ್ತವೆ, ಒಪ್ಕೊಳ್ಳೋಣ. ಬಟ್ ನಾಳೆ ನೀವು ಮೇನ್ಸಿಗೆ ಏನಾದ್ರು ತಯಾರಾಗ್ತಾ ಇದ್ರೆ UPSC ಆಯಿತು, KPSC ಆಯಿತು, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ಚರ್ಚಿತವಾಗಿ ಬರೆಯಿರಿ. ನೀವು ಏನೆಲ್ಲ ಅಂತರಾತ್ಮ ಮಾಡ್ಕೊಂಡಿದ್ದೀರಲ್ಲ ವಿಷಯದ ಬಗ್ಗೆ ಅದನ್ನು ಡಿಕ್ಟೇಟ್ ಮಾಡಬೇಕಾಗ್ತದೆ ನೀವು. ಅವಾಗ ಈ ವಿಷಯಗಳನ್ನು ನೀವು ಅಲ್ಲೇ ತುಂಬಬೇಕಾಗ್ತದ, ಉತ್ತರ ಪತ್ರಿಕೆ ಒಳಗಡೆ ಹಾಕಬೇಕಾಗ್ತದ. ಆ ಉದ್ದೇಶಕ್ಕೆ ನೆನ್ಪಿಟ್ಕೊಳ್ರಿ. ಇಲ್ಲೇನಂತ ಹೇಳಿದ್ರೆ 370 ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ IP ಸೆಕ್ಷನ್ 370, 370A ಇದ್ರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಲಾಗ್ತದ, ನಿಮ್ಮ ಮೇಲೆ FIR ಹಾಕ್ಲಾಗ್ತದ. ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಪ್ರಾಸ್ಟಿಟ್ಯೂಷನ್ಗೆ ಅವಕಾಶ ಇಲ್ಲ, ವೇಷಾವಾಟಿಕೆಗೆ ಅವಕಾಶ ಇಲ್ಲ, ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ, ನಾನು ಎರೇಸ್ ಮಾಡ್ತೀನಿ. ಓಕೆ, ಈಗ ನಾನು ವೇಷಾವಾಟಿಕೆ ಬಗ್ಗೆ ಮಾತಾಡಿದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈಗಾಗಲೇ ನಮ್ಮ ಪಾರ್ಲಿಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನ ತರುವುದರ ಮೂಲಕವಾಗಿ ಈ ಒಂದು ಶೋಷಣೆ ವಿರುದ್ಧ ಹಕ್ಕಿನ ಪರವಾಗ್ಯದ. ಯಾವ ರೀತಿ ಸರ ಅಂತೇಳಿ ಕೇಳ್ಬೋದು ನೀವು. ಒಂದೇನಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ರಿ, ನಮ್ಮಲ್ಲಿ ದೇವದಾಸಿ ಸಿಸ್ಟಮ್ ಅಂತೇಳಿ ಮಾತಾಡ್ತೇವೆ ನಾವು. ದೇವದಾಸಿ ಇದೊಂದು ಹೇಳಿ ನಿಮ್ಗೆ ಪಾರ್ಲಿಮೆಂಟ್ ಆ್ಯಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ನಾನು. ದೇವದಾಸಿ ಪದ್ಧತಿ, ದೇವದಾಸಿ ಪದ್ಧತಿ ಇದು ನೋಡ್ರಿ, ನಿಮ್ಮ KPSC ಮೇನ್ಸ್ನಲ್ಲಿ ಇವುಗಳ ಬಗ್ಗೆ ಸಿಲೆಬಸ್ನಲ್ಲಿ ಇದೆ. ಇದು ದೇವದಾಸಿ ಪದ್ಧತಿ, ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ, ನೀವು ಬರೀಬೇಕಾಗ್ತದ. ಓಕೆ, ಈ ದೇವದಾಸಿ ಪದ್ಧತಿ ಅಂದ್ರೆ ಏನು ಸರ್ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ರಿ. ದೇವದಾಸಿ ಪದ್ಧತಿ ಅಂದ್ರೆ ಏನ್ರಿ? ಇಟ್ ಈಸ್ ನಥಿಂಗ್ ಬಟ್ ಪ್ರಾಸ್ಟಿಟ್ಯೂಷನ್. ಓಕೆ, ಅಂದ್ರೆ ಇಲ್ಲಿ ನಮ್ಮ ಪ್ರಾಚೀನ ಹಿಂದೂ ಸಮಾಜದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಗುಡಿಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ ಹದಿಹರಿಯದ ಹೆಣ್ಣು ಮಕ್ಕಳನ್ನು ಬಿಡ್ತಾ ಇದ್ರು. ಆ ಮೂಲಕವಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರನ್ನ ಲೈಂಗಿಕವಾಗಿ ಮಾನಸಿಕವಾಗಿ ಶೋಷಣೆಗೊಳಪಡಿಸ್ತಾ ಇದ್ರು. ಲೈಂಗಿಕವಾಗಿ ಮತ್ತೆ ಮಾನಸಿಕವಾಗಿ ಆ ಮಹಿಳೆಯನ್ನ, ಆ ಮಗುವನ್ನ ಶೋಷಣೆಗೊಳಪಡಿಸ್ತಾ ಇದ್ರು. ಇದನ್ನ ನಾವು ದೇವದಾಸಿ ಪದ್ಧತಿ ಅಂತೇಳಿ ಕರಿತೇವೆ. ಓಕೆ, ದೇವದಾಸಿ ಪದ್ಧತಿ ಅಂತೇಳಿ ಕರಿತೇವೆ ನಾವು. ಅಂದ್ರೆ ಇಲ್ಲಿ ನಮ್ಮ ಧಾರವಾಡ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಓಕೆ, ಬೀದರ್ ಆಗಿರ್ಬೋದು, ಇಲ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ದೇವದಾಸಿ ಪದ್ಧತಿ ಇತ್ರಿ. ದೇವದಾಸಿ ಪದ್ಧತಿ ಇತ್ತು. ಈಗಲೂ ಕೆಲವೊಂದಿಷ್ಟು ಕಡೆ ನಡೀತಾ ಇದ್ದಾವೆ, ನೆನಪಿಟ್ಕೊಡ್ರಿ. ನೀವೆಲ್ಲ ಮುಡ್ಕದು ಹೋಗ್ಬಿಟ್ರ ಅಲ್ಲೆಲ್ಲ ದೇವದಾಸಿ ಪದ್ಧತಿ ಇತ್ತು. ಆ ಯಲ್ಲಮ್ಮ ಗುಡ್ಡದಲ್ಲಿ ದೇವದಾಸಿ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ರು. ಬಟ್ ಆಮೇಲೆ ಏನಾಯ್ತು, ಸಂಸತ್ತು ಕಾಯ್ದೆ ಕಾನೂನುಗಳನ್ನ ತರುವುದರ ಮೂಲಕವಾಗಿ ಏನಾಯ್ತು ಅಂತ ಹೇಳಿದ್ರೆ ಅವು ಎಲ್ಲವುಗಳನ್ನ ತಡೆಗಟ್ತಾ ಇದೆ. ಅವೆಲ್ಲವುಗಳನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡ್ತಾ ಇದೆ. ಏನು ಸರ ತಡೆಗಟ್ಟಲಿಕ್ಕೆ ಸಂಸತ್ತು ಏನೆಲ್ಲ ಕಾಯ್ದೆ ಕಾನೂನುಗಳನ್ನ ಜಾರಿಗೆ ತಗೊಂಡ್ ಬಂದಿದೆ ಅಂತ ಹೇಳಿದ್ರೆ ಒಂದು ತಿಳ್ಕೊಡ್ರಿ. ಇಲ್ಲಿ 1956ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂಸತ್ತು ಒಂದು ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತದ. ಯಾವುದಂತ ಹೇಳಿದ್ರೆ ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತೇಳಿ. ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತೇಳಿ. ಪ್ರಿವೆನ್ಷನ್ ಆ್ಯಕ್ಟ್ ಸರ್ ಏನು ಸರ್ ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳಿದ್ರೆ ಅಕ್ರಮವಾಗಿ ಮಾನವನ ಒಂದು ಸರಕು ಸಾಗಣೆಯನ್ನು ಮಾಡ್ತಕ್ಕಂಥದ್ದು ನಿಷೇಧ ಮಾಡಲಾಗಿದೆ. ಇಟ್ ಮೀನ್ಸ್ ಅದರಲ್ಲಿ ಏನು ಬರ್ತದೆ ನಿಮಗೆ, ಅದರಲ್ಲಿ ಪ್ರಾಸ್ಟಿಟ್ಯೂಷನ್ ಬರ್ತದ, ಅದರಲ್ಲಿ ದೇವದಾಸಿ ಪದ್ಧತಿ ಬರ್ತದ, ಅಕ್ರಮ ಮಾನವ ಮಾರಾಟ ಅದು ಬರ್ತದ. ಎಲ್ಲವೂ ಸಹಿತ ಈ ಕಾಯ್ದೆಯ ಅಂಡರ್ನಲ್ಲಿ ಬರ್ತವೆ. ಈ ಕಾಯ್ದೆಯ ಅಂಡರ್ನಲ್ಲಿ ಬರ್ತವೆ, ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಈ ಕಾಯ್ದೆ ಪ್ರಕಾರ ಯಾವುದೋ ಒಬ್ಬ ವ್ಯಕ್ತಿ ಏನಾದರೂ ತಪ್ಪನ್ನು ಮಾಡಿದರೆ, ಇಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ನಲ್ಲಿ ಒಬ್ಬ ವ್ಯಕ್ತಿ ಸೇರ್ಕೊಂಡ್ರೆ, ಇಲ್ಲಿಗಲ್ ಆಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಮಾತಾಡಿದೆ ನಾನು, IPC ಸೆಕ್ಷನ್ ಪ್ರಕಾರ ಅವನಿಗೆ ಶಿಕ್ಷೆಯನ್ನು ನೀಡಲಾಗ್ತದ. ನಮ್ಮಲ್ಲಿ ಕಾನೂನಿನ ಪ್ರಕಾರ ಏನಂತ ಹೇಳಿದ್ರೆ 370A ಓಕೆ 372 ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾನೂನಿನ ಪ್ರಕಾರ IPC ಸೆಕ್ಷನ್ ಪ್ರಕಾರ ಆ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ನೀಡಲಾಗ್ತದ. ಆ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಪದ್ಧತಿಗಳಿಗೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ನಿಷೇಧ ಮಾಡಲಾಗಿದೆ. ಯಾಕೆ ನಿಷೇಧ ಮಾಡಲಾಗಿದೆ ಅಂತ ಹೇಳಿದ್ರೆ ನಮ್ಮದು ಏನಾಗಿದೆ ಫಂಡಮೆಂಟಲ್ ರೈಟ್ಸ್ನ ನಮ್ಮದು ಫಂಡಮೆಂಟಲ್ ರೈಟ್ಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಘನತೆ ಗೌರವದಿಂದ ಬದುಕ್ತಕ್ಕಂಥ ಹಕ್ಕನ್ನ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ನೀಡಲಾಗಿದೆ. ಆ ಉದ್ದೇಶಕ್ಕೋಸ್ಕರ ಇಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ತಡೆಗಟ್ಟಬೇಕಂತೇಳಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇವುಗಳನ್ನ ರೆಸ್ಟ್ರಿಕ್ಷನ್ಸ್ಗಳನ್ನ ಹೇರಲಾಗಿದೆ.
ನೆನ್ಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದ. ನಿಮಗೆ ಮೇನ್ಸ್ನಲ್ಲಿ ಕೇಳಿದಾಗ ಈ ರೀತಿ ನೀವು ಎಲಾಬ್ರೇಟ್ ಮಾಡಿ ಬರಿತಾ ಹೋಗ್ಬೇಕು. ಮೇನ್ಸ್ನಲ್ಲಿ ಕೇಳಿದಾಗ ಈ ರೀತಿ ಎಲಾಬ್ರೇಟ್ ಮಾಡಿ ಬರಿತಾ ಹೋದ್ರೆ ನಿಮ್ಗೆ ಅತಿ ಹೆಚ್ಚು ಅಂಕಗಳು ಬರ್ತವೆ, ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇವೆಲ್ಲವುಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಾದ್ರೆ ಇನ್ನು ನಿಮಗೆ ನಾನು ಇದನ್ನು ಕೂಡ ಸ್ವಲ್ಪ ಎರೇಸ್ ಮಾಡ್ತೇನೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಈ ಅಂಶಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಈಗ ಈ ಅಂಶಗಳ ಬಗ್ಗೆ ತಿಳ್ಕೊಂಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಒಂದು ಅಂಶವನ್ನು ನಮ್ಮ ಸಂವಿಧಾನದಲ್ಲಿ ಹೇರಲಾಗದ. ಶೋಷಣೆ ವಿರುದ್ಧ ಹಕ್ಕಿನಲ್ಲಿ ಇನ್ನೂ ಒಂದು ಅಂಶವನ್ನು ಕೂಡ ಕೊಡಲಾಗದ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಜೀತ ಪದ್ಧತಿ ರೀ, ಜೀತ ಪದ್ಧತಿ. ಏನಪ್ಪಾ ಜೀತ ಪದ್ಧತಿ ಅಂದ್ರೆ ಏನಿದ್ರ ಮೀನಿಂಗು? ಜೀತ ಪದ್ಧತಿ ಅಂತ ಹೇಳಿದ್ರೆ ಪೂರ್ವಜರು ಸಾಲ ಮಾಡಿರ್ತಾರೆ. ಅವ್ರ ಪೂರ್ವಜರು ಸಾಲ ಮಾಡಿದಾಗ ಆ ಸಾಲವನ್ನು ತೀರಿಸುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನಂತ ಹೇಳಿದ್ರೆ ಒಬ್ಬ ಗೌಡನ ಹೊಲದಲ್ಲಿಯೋ, ಒಬ್ಬ ಶಾನುಭೋಗನ ಹೊಲದಲ್ಲಿಯೋ, ಓಕೆ, ಶಾನುಭೋಗನ ಹೊಲದಲ್ಲಿಯೋ, ಒಬ್ಬ ಪಟೇಲಿನ ಹೊಲದಲ್ಲಿಯೋ ಏನು ಮಾಡಬೇಕಾಗಿತ್ತು? ಈತ ದುಡಿಬೇಕಾಗಿತ್ತು. ಒಬ್ಬ ವ್ಯಕ್ತಿ ಈತ ದುಡಿಬೇಕಾಗಿತ್ತು. ಇಂಥ ವ್ಯವಸ್ಥೆನ ಜೀತ ಪದ್ಧತಿ ಅಂತ ಹೇಳ್ತಿದ್ವಿ ನಾವು. ಆ ಜೀತ ಪದ್ಧತಿಯಲ್ಲಿ ಆ ವ್ಯಕ್ತಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇರಲಿಲ್ಲ. ಮಾನಸಿಕವಾಗಿ ಆತನನ್ನು ಹಿಂಸೆ ಮಾಡ್ತಾ ಇತ್ತು. ಒಂದು ವೇಳೆ ಈ ಜೀತ ಪದ್ಧತಿಯನ್ನು ಆಚರಣೆ ಮಾಡಿದರೆ ಆ ವ್ಯಕ್ತಿಯ ವಿರುದ್ಧ ಏನಾಗುತ್ತೆ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದ. ನೀವೇನು ಮಾಡಬೇಡ್ರಿ. ನಿಮ್ಮಲ್ಲಿ ಇಂತಹ ದುರ್ಘಟನೆಗಳು, ಇಂತಹ ಘಟನೆಗಳು ಏನಾದರೂ ಕಾಣ್ತಾ ಇದ್ರೆ ನೀವು ನೇರವಾಗಿ ಒಂದು PIL ಸಲ್ಲಿಸ್ರಿ, ಬೇರೆ ಏನು ಬೇಡ. PIL, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, ಇದನ್ನು ಸಲ್ಲಿಸಿಬಿಟ್ರೆ ನೀವು ಸುಪ್ರೀಂ ಕೋರ್ಟ್ಗಾರ ಸಲ್ಲಿಸ್ಬೋದು, ಇಲ್ಲಾರ ಹೈಕೋರ್ಟ್ಗಾರ ಸಲ್ಲಿಸ್ಬೋದು. ಸಲ್ಲಿಸಿಬಿಟ್ರೆ ಯಾವ ವ್ಯಕ್ತಿಯ ಒಂದು ಹಕ್ಕಿಗೆ ಧಕ್ಕೆ ಆಗಿದೆಯಲ್ಲ ಆ ವ್ಯಕ್ತಿಯ ವಿರುದ್ಧ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ನಿಲ್ಲುತ್ತೆ, ಹೈಕೋರ್ಟು ನಿಲ್ಲುತ್ತೆ. ಆ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾಡ್ತದ. ನೆನಪಿಟ್ಕೊಳ್ರಿ. ಹಾಗಾದ್ರೆ ಈ ಜೀತ ಪದ್ಧತಿಯನ್ನು ತಡೆಗಟ್ಟುವ ಉದ್ದೇಶಕ್ಕೋಸ್ಕರನೇ ಏನಾಗುತ್ತೆ ಅಂತ ಹೇಳಿದ್ರೆ 1976ನಲ್ಲಿ ಓಕೆ ಒಂದು ಆ್ಯಕ್ಟ್ ಬರ್ತದೆ ನಮ್ಮಲ್ಲಿ, ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ, ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟ್ ಬರ್ತದ. ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟು, ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟು, ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟ್ ಬರ್ತದ. ನೆನಪಿಟ್ಕೊಳ್ರಿ, ಅಂದ್ರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ. ಓಕೆ, ನಿರ್ಮೂಲನಾ ಕಾಯ್ದೆ ನೆನಪಿಟ್ಕೊಳ್ರಿ. ಯಾವಾಗ 1976ರಲ್ಲಿ ಈ ಕಾಯ್ದೆ ಪ್ರಕಾರ ಸಂಸತ್ತು ಜಾರಿಗೆ ತಗೊಂಡ್ಬರ್ತದೆ. ಈ ಕಾಯ್ದೆ ಪ್ರಕಾರ ಜೀತ ಪದ್ಧತಿಯನ್ನು ಯಾರಾದರೂ ಆಚರಣೆ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ಲಾಗ್ತದ. ನೆನಪಿಟ್ಕೊಳ್ರಿ. ಇವೆಲ್ಲ ಕೆಲವೊಂದಿಷ್ಟು ಅಂಶಗಳು ಏನದಾವ ಅಂತ ಹೇಳಿದ್ರೆ ಪ್ರತಿನಿತ್ಯ ನಮ್ಮ ಸಮಾಜದಲ್ಲಿ ಜರುಗತಕ್ಕಂಥ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು. ಆ ಘಟನೆಗಳ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಜಾಗೃತಿಯನ್ನು ಹೊಂದಬೇಕಾಗ್ತದ. ಓಕೆ, ಇದು ಜೀತ ಪದ್ಧತಿ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಓಕೆ, ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ನಾನೀಗ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೇನೆ ನಿಮಗೆ. ಇನ್ನು ಜೀತ ಪದ್ಧತಿ ಆಯಿತು. ಇನ್ನೊಂದು ಅಂಶ ಬಲವಂತ ದುಡಿಮೆ ರೀ. ಬಲವಂತದ ದುಡಿಮೆ, ಫೋರ್ಸ್ ಲೇಬರ್ ಅಂತ ಕರಿತೀವಿ ಇದನ್ನು ನಾವು. ಏನಪ್ಪ ಬಲವಂತ ದುಡಿಮೆ ಅಂದರೆ, ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಇಷ್ಟ ಇರುವುದಿಲ್ಲ. ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲದೆ ಆ ವ್ಯಕ್ತಿಯ ಇಚ್ಛೆಯ ವಿರುದ್ಧವಾಗಿ ದುಡಿಸ್ಕೊಳ್ತಕ್ಕಂಥದ್ದು, ಇಚ್ಛೆಯ ವಿರುದ್ಧವಾಗಿ ಆ ವ್ಯಕ್ತಿಯನ್ನು ದುಡಿಸ್ಕೊಳ್ತಕ್ಕಂಥದ್ದನ್ನು ನಾವೇನು ಕರಿತೀವಿ? ಫೋರ್ಸ್ ಲೇಬರ್ ಅಂತ ಕರಿತೀವಿ. ಅಂದರೆ ಬಲವಂತದ ದುಡಿಮೆ ಅಂತೇಳಿ ಕರಿತೀವಿ ನಾವು. ಹೌದಾ? ಉದಾಹರಣೆಗೆ ನಿಮ್ಗೆ ಕೊಡೋದಾದ್ರೆ, ಈ ವ್ಯಕ್ತಿಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದಾಗ ಈ ವ್ಯಕ್ತಿ ಏನು ಮಾಡೋದು ಅಂತ ಹೇಳಿದರೆ ಇವನನ್ನು ಹೊಡೆದ ಕಾಸ ಈ ಕೆಲಸವನ್ನು ಮಾಡಿಸ್ಕೊಳ್ಳೋದು, ಯಾವುದೋ ಒಂದು ಕೆಲಸ ಮಾಡಿಸ್ಕೊಳ್ಳೋದು. ಅದೇನಾಗುತ್ತೆ ರೀ, ನಮ್ಮಲ್ಲಿ ಅಫೆನ್ಸ್ ಅದು. ಆ ರೀತಿ ಮಾಡ್ತಕ್ಕಂಥದ್ದಿಲ್ಲ. ನೀವೆಲ್ಲ ಈ ಮೂವಿಗಳಲ್ಲೆಲ್ಲ ನೋಡ್ಬೋದು. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಾ ಬಲವಂತ ದುಡಿಮೆಗೆ. KGF ಮೂವಿ ನೋಡಿದಿರಲ್ಲ, ಈ KGF ಮೂವಿಯಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದರೆ ಇಲ್ಲಿ ಎಷ್ಟೋ ಲೇಬರ್ಸ್ಗಳನ್ನು, ಎಷ್ಟೋ ವರ್ಕರ್ಸ್ಗಳನ್ನು ಏನು ಮಾಡ್ತಾ ಇರ್ತಾರೆ, ಒಂದು ಗಣಿಗಾರಿಕೆಯಲ್ಲಿ ಕೂಡಿ ಹಾಕಿರ್ತಾರೆ ಅವರನ್ನು. ಆ ಗಣಿಗಾರಿಕೆಯಲ್ಲಿ ಕೂಡಿ ಹಾಕಿ ಅವರಿಗೆ ಮಾನಸಿಕವಾಗಿ, ಮೆಂಟಲಿ, ಫಿಸಿಕಲಿ, ಓಕೆ, ಈ ರೀತಿ ಅವ್ರಿಗೆ ಹೀನಾಯವಾಗಿ ಶೋಷಣೆಗೆ ಒಳಪಡಿಸ್ತಾ ಇರ್ತಾರೆ. ಅದೇನ್ರಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅದು.
KGF ಮೂವಿಯಲ್ಲಿ ಆಗ್ತಕ್ಕಂಥ ಘಟನೆ ಏನದಲ್ಲ ಬಲವಂತ ದುಡಿಮೆ, ಇಟ್ಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾವ್ದಂತ ಹೇಳಿದ್ರೆ ಫೋರ್ಸ್ ಲೇಬರ್. ಬಲವಂತ ದುಡಿಮೆಗೆ ಅತ್ಯುತ್ತಮ ಉದಾಹರಣೆ ಅದು. ಅದು ನಮ್ಮ ಸಂವಿಧಾನದಲ್ಲಿ, ಅದು ನಮ್ಮ ಸೊಸೈಟಿ ಒಳಗಡೆ ಫಿಲ್ಮಲ್ಲಿ ತೋರಿಸಿದ್ರು ಸಹಿತ ವಾಸ್ತವವಾಗಿಲ್ಲ. ವಾಸ್ತವವಾಗಿ ಆ ರೀತಿ ಯಾರಾದರೂ ಬಲವಂತವಾಗಿ ಒಬ್ಬ ವ್ಯಕ್ತಿಯನ್ನು ಹಿಂಸೆ ಮಾಡಕತ್ರೆ ನೀವು PIL ಸಲ್ಲಿಸ್ಬೋದು, ಸುಪ್ರೀಂ ಕೋರ್ಟ್ಗೂ ಸಲ್ಲಿಸ್ಬೋದು, ಹೈಕೋರ್ಟ್ಗೂ ಸಲ್ಲಿಸ್ಬೋದು. ಆ ಅಥಾರಿಟಿ ಪ್ರತಿಯೊಬ್ಬ ಸಿಟಿಜನ್ಸ್ಗೂ ಇದೆ, ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಈ ಅಂಶ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೇನೆ ನಾನು. ಓಕೆ, ಹಾಗಾದ್ರೆ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಅಂಶದ ಬಗ್ಗೆ ಹೇಳ್ಕೊಡ್ತೇನೆ ನಿಮಗೆ ನಾನು. ಎರೇಸ್ ಮಾಡ್ತೇನೆ ಇದನ್ನ. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಬೇಗಾರ್ ಅಂತೇಳಿ. ಏನ್ರಿ ಬೇಗಾರ್ ಅಂದ್ರೆ? ಬೇಗಾರ್ ಅಂದ್ರೆ ಏನಂತ ಹೇಳಿದ್ರೆ ಈ ವ್ಯಕ್ತಿಗೆ ಯಾವುದೇ ರೀತಿ ಸ್ಯಾಲ್ರಿ ಕೊಡೋದಿಲ್ರಿ. ವಿತೌಟ್ ಪೇಮೆಂಟ್, ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ಬೇಕು ಈ ವ್ಯಕ್ತಿ. ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ಲಿಕ್ಕತ್ರ ಅದನ್ನ ನಾವು ಬೇಗಾರ್ ಅಂತ ಹೇಳ್ತೀವಿ. ನಮ್ಮಲ್ಲಿಲ್ಲ, ಹೌದಾ? ನೀ ಯಾವುದಾದ್ರೂ ಒಂದು ಕೆಲಸ ಮಾಡಪ್ಪ, ನೀ ಯಾವುದೇ ಒಂದು ಸಣ್ಣ ಕೆಲಸ ಮಾಡು, ದೊಡ್ಡ ಕೆಲಸ ಮಾಡು, ನಿನಗೇನಂತ ಹೇಳಿದ್ರೆ ಇಂತಿಷ್ಟೊಂದು ಸ್ಯಾಲ್ರಿ ಅಂತೇಳಿ ಕೊಡ್ತಾರೆ. ಅದು 1 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಎಷ್ಟಾದರೂ ಕೊಡಲಿ, ನಿನಗೆ ಕೆಲಸಕ್ಕೆ ತಕ್ಕ ಹಾಗೆ ನಿನಗೆ ಸ್ಯಾಲ್ರಿಯನ್ನು ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತಾ, ಅದು ಅಫೆನ್ಸ್ ಆಗ್ತದೆ, ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ. ಅದನ್ನು ನಾವೇನು ಹೇಳ್ತೀವಿ? ಬೇಗಾರ್ ಅಂತೇಳಿ ಹೇಳ್ತೀವಿ. ಈ ಟೆಕ್ನಿಕಲ್ ವರ್ಡ್ಸ್ಗಳ ಬಗ್ಗೆ ನಿಮ್ಗೆ SDA, FDA, ಈ PC, PSIಗಳಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ್ಯಕ್ಟ್ ಬಗ್ಗೆನೂ ಕೇಳ್ತಾ ಇರ್ತಾರೆ. ಚೈಲ್ಡ್ ಲೇಬರ್ ಆ್ಯಕ್ಟ್ ಯಾವಾಗ ಬಂತು, ಆಮೇಲೆ ಬಾಂಡೆಡ್ ಲೇಬರ್ ಆ್ಯಕ್ಟ್ ಯಾವಾಗ ಬಂತು, ಇಮ್ಮೋರಿಯಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಯಾವಾಗ ಬಂತು. ನಾ ಇವುಗಳನ್ನು ಕನ್ಸೆಪ್ಟ್ ಹೇಳುವುದರ ಜೊತೆಗೆ ಆ ಆ್ಯಕ್ಟ್ಗಳನ್ನು ಸಹಿತ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ತುಂಬುವಂಥ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಅಬ್ಸರ್ವೇಷನ್ ಮಾಡ್ಕೊಳ್ಬೇಕು, ಅವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ಇದು ನಿಮ್ಮ ಕರ್ತವ್ಯ. ಓಕೆ, ಹಾಗಾದರೆ ಇದು ಕೂಡ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಶೋಷಣೆ ವಿರುದ್ಧ ಹಕ್ಕಿನಲ್ಲಿ 23ನೇ ವಿಧಿ ಅಕ್ರಮ ಮಾನವ ಮಾರಾಟ, ಜೀತ ಪದ್ಧತಿ, ಬೇಗಾರ. ಇದ್ರ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ನೆಕ್ಸ್ಟ್ ಇದರಲ್ಲೇ ಶೋಷಣೆ ವಿರುದ್ಧ ಹಕ್ಕಿನಲ್ಲೇ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು. ಈ ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಪ್ರೆಸೆಂಟ್ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಏನದಲ್ಲ, ಇದು ರಿಲೆವೆನ್ಸ್ ಟಾಪಿಕ್ ರೀ ಇದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಏನಾಗಿತ್ತು, ಮುಖ್ಯವಾಗಿ ಈ ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಬಗ್ಗೆನೇ ಹಲವಾರು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಕಾಣ್ತೇವೆ ನಾವು. ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ನಿಮ್ಗೆ ನಮ್ಮಲ್ಲಿ ಕೈಲಾಸ್ ಸತ್ಯಾರ್ಥಿ ರೀ. ಕೈಲಾಸ್ ಸತ್ಯಾರ್ಥಿ ಯಾರು ಇವರು? ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ವ್ಯಕ್ತಿ ಕೈಲಾಸ್ ಸತ್ಯಾರ್ಥಿ. 2014ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ನೊಬೆಲ್ ಅವಾರ್ಡ್ ಬರುತ್ತೆ ರೀ, ನೊಬೆಲ್ ಅವಾರ್ಡ್. ಯಾಕಂತ ಹೇಳಿದ್ರೆ ಇವರು ಬಚ್ಪನ್ ಬಚಾವ್ ಅಂತಕ್ಕಂಥ ಒಂದು ಆಂದೋಲನವನ್ನು ಮಾಡ್ತಾರೆ. ಬಚ್ಪನ್ ಬಚಾವ್ ಅಂದ್ರೆ ಮಕ್ಕಳ ಹಕ್ಕುಗಳ ಕುರಿತು ಇವರೊಂದು ಆಂದೋಲನವನ್ನು ಮಾಡ್ತಾರೆ. ಆಕ್ಚುಲಿ ಇವರು ಮಧ್ಯಪ್ರದೇಶ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವರು ಹೋರಾಟವನ್ನು ಗಮನಿಸಿ ವಿಶ್ವದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೊಬೆಲ್ ಅವಾರ್ಡನ್ನು ಕೊಡ್ತಾರೆ. ಯಾರ ಜೊತೆ ಅಂತ ಹೇಳಿದ್ರೆ ಮಲಾಲಾ ಅವ್ರ ಜೊತೆಗೆ ಸೇರ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಲಾಲಾ ಅವರ ಜೊತೆಗೆ ಸೇರ್ಕೊಂಡು ನೊಬೆಲ್ ಅವಾರ್ಡನ್ನು ಹಂಚ್ಕೋತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು. ಇಂಥ GK ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ರಿ. ಇಂಥ ಪಾಯಿಂಟ್ಗಳನ್ನ ಯಾಡ್ ಮಾಡ್ರಿ. ಮೇನ್ಸ್ ಬರಿಬೇಕಾದ್ರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ನಿಗೆ ಖುಷಿ ಆಗ್ತದೆ, ಮಾರ್ಕ್ಸ್ ಕೊಡ್ತಾನೆ ನಿಮ್ಗೆ. ಓಕೆ, ಹಾಗಾದರೆ ಬಚ್ಪನ್ ಬಚಾವೋ ಮಾಡೋದ್ರ ಮೂಲಕವಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ್ರಿ. ಯಾಕ್ರಿ? ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಜೀವಿಸ್ತಕ್ಕಂಥ ಹಕ್ಕನ್ನು ಕೊಟ್ಟಿದಾರಲ್ರಿ ಸಂವಿಧಾನದಲ್ಲಿ, ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ರೀ. ಮಕ್ಕಳನ್ನು ಯಾಕೆ ನಾವು ಯಾವುದೋ ಒಂದು ಕ್ವಾರೆಗಳಲ್ಲಿ, ಹೋಟೆಲ್ಗಳಲ್ಲಿ, ಯಾವುದೋ ಒಂದು ರೈಲ್ವೆ ಟ್ರ್ಯಾಕ್ಗಳಲ್ಲಿ, ಬೇರೆ ಬೇರೆ ಕೆಲವೊಂದಿಷ್ಟು ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ಯಾಕೆ ದುಡಿ ಕಲಿಸ್ಬೇಕ್ರಿ ನಾವು? ತಪ್ಪಾಗುತ್ತಲ್ಲಪ್ಪ, ಅದು ತಪ್ಪಾಗುತ್ತೆ. ಯಾಕಂತೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದ್ದೇವೆ ನಾವು, ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಮಕ್ಕಳ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ಎಲ್ಲ ಸಾಧ್ಯ. ಆ ಉದ್ದೇಶಕ್ಕೋಸ್ಕರ ಶಿಕ್ಷಣಕ್ಕಾಗಿಯೇ ಏನು ಮಾಡಿದೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಲ್ರಿ. ಹಾಗಾಗಿನೇ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಬಾಲ ಕಾರ್ಮಿಕ ನಿಷೇಧವನ್ನು ಮಾಡಿದ್ದೇವೆ ನಾವು. ಮಾತಾಡ್ತೇನೆ ಇದ್ರ ಬಗ್ಗೆ. ಓಕೆ, ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದು. ಓಕೆ, ಹಾಗಾದ್ರೆ ಇದನ್ನು ಕೂಡ ನಾನು ಎರೈಸ್ ಮಾಡ್ತೇನೆ.
ಇಲ್ಲಿ ನೋಡ್ರಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಬಾಲಕಾರ್ಮಿಕ ನಿಷೇಧ ಬಗ್ಗೆ ನಮ್ಮಲ್ಲಿ 14 ಇಯರ್ಸ್ 14 ವರ್ಷದ ಮಕ್ಕಳು ಯಾವುದೇ ಕಾರಣಕ್ಕೂ ದಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ, ಕಾರ್ಖಾನೆಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಇನ್ನಿತರೆ ಕೆಲವೊಂದಿಷ್ಟು ಪ್ಲೇಸಸ್ಗಳಲ್ಲಿ ಸುಮಾರು ಒಂದು 15ರಿಂದ 18 ಕಾರ್ಖಾನೆ ಅಂತಕ್ಕಂಥ ಒಂದು ವರ್ಗಗಳನ್ನ ವಿಂಗಡಣೆ ಮಾಡಲಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ಕೆಲಸವನ್ನು ಮಾಡಬಾರ್ದು. 14 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ಬ್ಯಾನ್ ಮಾಡಲಾಗಿದೆ ಯಾವುದೇ ರೀತಿ ಅಲ್ಲಿ. ಯಾಕಂತ ಹೇಳಿದ್ರೆ ಆ ಮಕ್ಕಳ ಹಕ್ಕು ಏನಂತ ಹೇಳಿದ್ರೆ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು. ಆ ಮಕ್ಕಳ ಹಕ್ಕು ಶಿಕ್ಷಣ ನೀಡಬೇಕು ಆ ಮಕ್ಕಳಿಗೆ. ಅಂದರೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಸಂಸತ್ತು ಏನು ಮಾಡಿದೆ, ಬಾಲಕಾರ್ಮಿಕ ನಿಷೇಧವನ್ನು ಹೇರಲಾಗಿದೆ, ನೆನಪಿಟ್ಟುಕೊಳ್ರಿ. ಹಾಗಾದರೆ ಇಲ್ಲಿ ಒಂದು ವೇಳೆ ಏನಾದರೂ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂಥವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಡಿಸ್ಟಿಕ್ ಕಲೆಕ್ಟರ್ ತೆಗೆದುಕೊಳ್ತಾನೆ, DC ತೆಗೆದುಕೊಳ್ತಾರೆ. ಹಾಗಾದರೆ ಸರ್ ನೀವು ನೋಡ್ಬೋದು, ಎಲ್ಲೋ ಹೋಟೆಲ್ಗಳಿಗೆ ಹೋಗ್ತೀರಾ, ಎಲ್ಲೋ ಪಬ್ಲಿಕ್ ಪ್ಲೇಸ್ಗಳಿಗೆ ಹೋಗ್ತೀರಾ, ಹೋದಾಗ ನಿಮ್ಮ ಅಬ್ಸರ್ವೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲೋ ಹೋಟೆಲ್ಗೆ ಹೋಗಿ ಟೀ ಕುಡಿತಾ ಇರ್ತೀರಾ, ಟಿಫನ್ ತಿಂತಾ ಇರ್ತೀರಾ, ಹೋಟೆಲ್ಗಳಲ್ಲಿ ಅಬ್ಸರ್ವೇಷನ್ ಮಾಡ್ರಿ ನೀವು. ನಮ್ಮಲ್ಲಿ ಬಾಲಕಾರ್ಮಿಕತೆಯನ್ನು ನಿಷೇಧ ಮಾಡಲಾಗಿದೆ. ಮಕ್ಕಳನ್ನು ನಮ್ಮ ಮಕ್ಕಳನ್ನು ಹೋಟೆಲ್ಗಳಲ್ಲಿ ನೇಮಿಸಿಕೊಳ್ಳೋದಿಲ್ಲ. ಒಂದು ವೇಳೆ ನೇಮಿಸಿಕೊಂಡ್ರೆ ಅವ್ರಿಗೆ 2 ವರ್ಷ ಸಜಾ ಆಗುತ್ತೆ, ಅಥವಾ 2 ವರ್ಷದಿಂದ 6 ತಿಂಗಳವರೆಗೂ ಸಜಾ ಆಗುತ್ತೆ. 20ರಿಂದ 30 ಸಾವಿರವರೆಗೂ ಅವ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಫೈನನ್ನು ಹಾಕಲಾಗ್ತದೆ. ಇವೆಲ್ಲ ಬರೆದಿರ್ತಾರೆ. ಅವೆಲ್ಲವುಗಳನ್ನ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅವಲೋಕನ ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ನೀವು ಎಷ್ಟು ಅಬ್ಸರ್ವೇಷನ್ ಮಾಡ್ತಿರಲ್ಲ ಅಷ್ಟು ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ತೀರಾ, ನೆನಪಿಟ್ಕೊಳ್ರಿ. ಹಾಗಾದರೆ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಓಕೆ 1986ನಲ್ಲಿ ಲೇಬರ್ ಆ್ಯಕ್ಟ್ ಬರ್ತದೆ ನಮ್ಮಲ್ಲಿ. ಓಕೆ ಚೈಲ್ಡ್ ಲೇಬರ್ ಆ್ಯಕ್ಟು ಈ ಆ್ಯಕ್ಟ್ ಬಂದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆ್ಯಕ್ಟಿನ ಪ್ರಕಾರ ಯಾರೂ ಕೂಡ ಬಾಲಕಾರ್ಮಿಕತೆಯನ್ನು ಆಚರಣೆ ಮಾಡುವಂಗಿಲ್ಲ. ಇದೇ ಆ್ಯಕ್ಟನ್ನು 2016ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬದಲಾವಣೆ ಮಾಡ್ತಾರೆ. ಚೈಲ್ಡ್ ಅಡೋಲಸೆನ್ಸ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ನೆನಪಿಟ್ಕೊಳ್ರಿ. ರೆಗ್ಯುಲೇಷನ್ ಆ್ಯಕ್ಟ್ ಓಕೆ. ಈ ಆ್ಯಕ್ಟ್ ಚೈಲ್ಡ್ ಲೇಬರ್ ಆ್ಯಕ್ಟನ್ನು 2016ರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾರೆ. ಚೈಲ್ಡ್ ಲೇಬರ್ ಆ್ಯಕ್ಟು 1986ನಲ್ಲಿ ಬರ್ತದೆ. ಬಟ್ ಅದು ಬಂದ ಮೇಲೆ ಸಂಸತ್ ಏನು ಮಾಡುತ್ತೆ ಅಂತ ಹೇಳಿದ್ರೆ 2016ರಲ್ಲಿ ಅದೇ ಆ್ಯಕ್ಟನ್ನು ಚೈಲ್ಡ್ ಅಡೋಲ್ಸೆನ್ಸ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ಮಾಡ್ತದೆ. ಏನು ಸರ ಈ ಆ್ಯಕ್ಟ್ನಲ್ಲಿ ಏನೆಲ್ಲ ಅಂಶಗಳು ಬರ್ತಾವೆ ಅಂತ ಹೇಳಿದ್ರೆ ಒಂದು ತಿಳ್ಕೊಡ್ರಿ. 2016ರ ಆ್ಯಕ್ಟ್ನಲ್ಲಿ 14 ವರ್ಷ ಏನಿತ್ತಲ್ಲ 14 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಹೆಚ್ಚಿಸಲಾಗ್ತದೆ. ಈ ಹಿಂದ್ಗಡೆ 14 ವರ್ಷ ಇತ್ತು. 14 ವರ್ಷದ ಮಕ್ಕಳನ್ನು ಯಾವುದೇ ರೀತಿ ನೇಮಕಾತಿ ಮಾಡ್ಕೊಳ್ಳೋಂಗಿಲ್ಲ. ಹೋಟೆಲ್ಗಳಲ್ಲಿ, ದಾಬಾಗಳಲ್ಲಿ, ಕಾರ್ಖಾನೆಗಳಲ್ಲಿ ಎಲ್ಲಿ ಕೂಡ ಇಲ್ಲ. ಅದನ್ನು 18 ವರ್ಷಕ್ಕೆ ವಿಸ್ತರಣೆ ಮಾಡಲಾಯಿತು, ನೆನಪಿಟ್ಟುಕೊಡ್ರಿ. ಹಾಗಾದ್ರೆ ಇನ್ನೊಂದೇನೆಂದ್ರೆ ಬಾಲಕಾರ್ಮಿಕ ನಿಷೇಧ ಕುರಿತು ಕ್ರಮವನ್ನು ಕೈಗೊಳ್ಳಲಿಕ್ಕೆ DC ಏನು ಮಾಡ್ಬೋದು, ಕಠಿಣವಾಗಿರ್ತಕ್ಕಂಥ ಒಂದು ಆದೇಶವನ್ನು ಕೊಡ್ಬೋದು ಇದರಲ್ಲಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಸಂಸತ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಬಾಲ ಕಲಾವಿದರು ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ತದೆ. ಬಾಲ ಕಲಾವಿದರು ಏನು ಸರ್ ಬಾಲ ಕಲಾವಿದರು ಅಂತ ಹೇಳಿದ್ರೆ? ಅಲ್ಲ ರೀ, ಮತ್ತು ಸಂಸತ್ತು ಈಗಾಗಲೇ ಮಕ್ಕಳನ್ನು ಹೋಟೆಲ್ಗಳಲ್ಲಿ, ದಾಬಾಗಳಲ್ಲಿ ಎಲ್ಲೂ ಬಳಸಬಾರ್ದು ಅಂತ ಹೇಳ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಭಾರತ ಬಡತನವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ, ಹಲವಾರು ರೀತಿಯಾಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೀಗಿದ್ದಾಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋಗಿ ಬಂದ್ಬಿಟ್ಟು ತಂದೆ ತಾಯಿಗಳ ಒಂದು ಸಣ್ಣದೊಂದು ಟೀ ಅಂಗಡಿ ಇರುತ್ತೆ, ಸಣ್ಣದೊಂದು ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ. ಹಾಗಾದರೆ ಆ ಮಕ್ಕಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ತಂದೆ ತಾಯಿಗಳ ಒಂದು ಬಿಸ್ನೆಸ್ನಲ್ಲಿ, ಟೀ ಅಂಗಡಿಗಳಲ್ಲಿ ಪಾಲ್ಗೊಂಡ್ರೆ ತಪ್ಪಲ್ಲ, ಅದು ಅಫೆನ್ಸ್ ಅಲ್ಲ ಅಂತೇಳಿ 2016ರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಂಸತ್ತು ಕಾಯ್ದೆಯಲ್ಲಿ ತಿದ್ದುಪಡಿ ಏನು ಮಾಡ್ತದ, ಅದನ್ನು ನಾವು ಬಾಲ ಕಲಾವಿದರು ಅಂತೇಳಿ ಕರಿತೀವಿ. ಬಾಲ ಕಲಾವಿದರು ಇವರು ಸಹಾಯವನ್ನು ಮಾಡ್ಬೋದ್ರಿ, ತಪ್ಪಲ್ಲ, ಅಫೆನ್ಸ್ ಅಲ್ಲ, ಇಟ್ಸ್ ಅ ರೈಟ್, ಅದು ಸರಿಯಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ತಪ್ಪಲ್ಲ ಅದು. ಅವರನ್ನು ಬಾಲ ಕಲಾವಿದರು ಅಂತೇಳಿ ಕರಿತೀವಿ. ಒಂದು ವೇಳೆ ನೀವೇನಾದರೂ ಚೈಲ್ಡ್ ಅಡೋಲ್ಸೆನ್ಸ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ
ನೀವೇನಾದರೂ ಒಂದು ವೇಳೆ ಬಾಲ ಕಾರ್ಮಿಕತೆಯನ್ನು ಆಚರಣೆ ಮಾಡಿದರೆ ನಿಮಗೆ 2 ವರ್ಷವರೆಗೂ ಶಿಕ್ಷೆ ಪಕ್ಕ ನೋಡ್ರಿ. 2 ಇಯರ್ 2 ವರ್ಷವರೆಗೂ ಶಿಕ್ಷೆ ಇರ್ತದೆ ನಿಮ್ಗೆ. ಇದೇನಂತ ಹೇಳಿದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಇರ್ತದೆ. ಈ ರೀತಿ ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ನೀವು ಇನ್ನೂ ನೆನ್ಪಿಟ್ಕೊಡ್ರಿ, ಡೈಲಿ ನ್ಯೂಸ್ ಪೇಪರ್ ಅಬ್ಸರ್ವೇಷನ್ ಮಾಡಿರಿ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದಿಷ್ಟು ಕಡೆ ತೀರ್ಪನ್ನು ಕೊಟ್ಟಿದೆ. ತಮಿಳುನಾಡಿನಲ್ಲಿರ್ತಕ್ಕಂಥ ಪಟಾಕಿ ಕೆಲವೊಂದಿಷ್ಟು ಕೇಂದ್ರಗಳಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಅಲ್ಲಿ ಪಟಾಕಿಗಳನ್ನ ತಯಾರು ಮಾಡ್ತಾಯಿದ್ರು. ಸುಪ್ರೀಂ ಕೋರ್ಟ್ ಕೂಡ ಆ ಪಟಾಕಿ ಕೇಂದ್ರಗಳಿಗೆ ಬೀಗ ಹಾಕಿಸ್ತಕ್ಕಂಥ ಕೆಲಸ ಮಾಡಿದೆ. ಇವೆಲ್ಲ ಎಲ್ಲಿ ಬರ್ತಾವೆ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಾವೆ. ಇವೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರ್ತವೆ. ಅದರಲ್ಲಿ ಬಾಲ ಕಾರ್ಮಿಕ ನಿಷೇಧದಲ್ಲಿ ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟು. ಇದೆಲ್ಲವನ್ನು ನೀವೇನು ಮಾಡಬೇಕು, ಪ್ರಿಲಿಮ್ಸ್ ಓರಿಯೆಂಟೆಡ್ ತಿಳ್ಕೊಬೇಕು, ಜೊತೆಗೆ UPSC KPSC ಮೇನ್ಸ್ ಓರಿಯೆಂಟೆಡ್ ರೆಡಿ ಆಗ್ಬೇಕು. ನೀವು ಒಂದು ತಿಳ್ಕೊಡ್ರಿ, ಸರ ಇವ್ರು ಏನ್ರಿ ಸರ ಭಾಳ ಡೆಪ್ತ್ ಹೇಳ್ತಾರಲ್ಲ, ಅಲ್ಲಿದ್ದಿಲ್ಲಿ ತೊಗೊಂಡು ಹೇಳ್ತಾರಂತ ತಲೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಒಂದು ತಿಳ್ಕೊಡ್ರಿ, ನಿಮ್ಮಲ್ಲಿ PC ಆಗ್ಬೇಕಂತೇಳಿ ಆಸೆ ಇತ್ತಂತೇಳಿದ್ರೆ ನೀವು PSI ಲೆವೆಲ್ ಹೋಗ್ಬೇಕು. ನೆನಪಿಟ್ಕೊಳ್ರಿ, PC ಆಗ್ಬೇಕಂತೇಳಿದ್ರೆ PSI ಲೆವೆಲ್ ಅಧ್ಯಯನ ಮಾಡ್ಬೇಕು ನೀವು. ಇಲ್ಲ ಸರ್ ನಾ PSI ಆಗ್ಬೇಕಂತೇಳಿದ್ರೆ UPSC ಲೆವೆಲ್ ಅಧ್ಯಯನ ಮಾಡ್ಬೇಕು ನೀವು. PSI ಆಗ್ಬೇಕಂತೇಳಿದ್ರೆ UPSC ಲೆವೆಲ್ ನೀವು ಇಂಡೆಪ್ತ್ ಆಗಿ ಓದಿದಾಗ ಮಾತ್ರ ನೀವು ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್. ಇಲ್ಲ ಸರ್ ನಾ KPSC ಆಗ್ಬೇಕಂತೇಳಿದ್ರೆ KS ಆಗ್ಬೇಕಂತೇಳಿದ್ರೆ UPSC ಲೆವೆಲ್ ಪ್ರಿಪ್ರೇಷನ್ ಮಾಡ್ಬೇಕು ನೀವು. ಅಂದ್ರೆ ಏನಾಗುತ್ತೆ, ವಿಷಯದ ಆಳ, ವಿಷಯದ ಸಮಗ್ರತೆ, ವಿಷಯದ ವಿಶ್ಲೇಷಣೆ, ವಿಷಯದ ವ್ಯಾಪ್ತಿ ಚೇಂಜ್ ಆಗ್ತಾ ಹೋಗ್ತದೆ ರೀ. ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗ್ತಾ ಹೋಗ್ತದೆ. ಅವಾಗ ಏನು ಮಾಡ್ಬೋದು, ಎಷ್ಟೋ ಡೆಪ್ತ್ ನಿಮಗೆ ಕ್ವಶನ್ಸ್ಗಳನ್ನ ಕೇಳಿದ್ರು, ಎಷ್ಟೋ ಆಳವಾಗಿ ಪ್ರಶ್ನೆಗಳನ್ನ ಕೇಳಿದ್ರು, ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಅವುಗಳನ್ನು ಉತ್ತರಿಸಬಲ್ರಿ. ನೆನಪಿಟ್ಕೊಳ್ರಿ, ಕೇವಲ ಬಾಯ್ಹಾಟ್ ಹಾಕೋದನ್ನು ಬಿಡ್ರಿ, ಗಟ್ ಹೊಡಿಯೋದನ್ನು ಬಿಡ್ರಿ, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ರಿ. ಬಗೆಯ ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ. ಆ ಪುಸ್ತಕಗಳ ಮೊರೆ ಹೋಗ್ಬಿಟ್ಟು ನೀವೇನಂತ ಹೇಳಿದ್ರೆ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಒಂದೇ ಅಥವಾ 2 ಪುಸ್ತಕಗಳನ್ನ ಓದ್ರಿ. ಬಟ್ ನೀವೇನು ಮಾಡಬೇಕು, ಇವತ್ತು ಏನು ಓದಿರ್ತಿರಲ್ಲ ಅದನ್ನು ಸಾಯಂಕಾಲವರೆಗೂ ಓದಿದ್ದನ್ನು ಮನನ ಮಾಡ್ಕೊಡ್ರಿ. ಬೇರೆ ಯಾವುದನ್ನೂ ಓದಬೇಡ್ರಿ. ಸಾಕು ನಿಮಗೆ ಒಂದು ಓದಿದ್ರೆ, ಒಂದು ವಿಷಯವನ್ನು ಅರ್ಥೈಸುವವರೆಗೂ ಸಹಿತ ಬೇರೆ ಪುಸ್ತಕವನ್ನು ಮುಟ್ಟಬೇಡ್ರಿ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬಹುಬೇಗ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣ್ಬೋದು. ಇಷ್ಟು ವಿಷಯವನ್ನು ಹೇಳಬಲ್ಲೆ ನಾನು. ಓಕೆ, ಹಾಗಾದರೆ ಈ ವಿಷಯದ ಬಗ್ಗೆ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸಿದ್ದೇನೆ ನಾನು. ಸರಿಯಾಗಿ ನೋಟ್ ಡೌನ್ ಮಾಡ್ಕೊಳ್ರಿ. ಇವೆಲ್ಲ ಆ್ಯಕ್ಟ್ಗಳನ್ನು, ಕಾನೂನುಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಓಕೆ, ಹಾಗಾದರೆ ನಾನು ಮುಂದೆ ಹೋಗ್ತಾ ಇದ್ದೇನೆ. ಇವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ಓಕೆ ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ಈ ಸಲ ನಿಮಗೆ ನೆನಪಿಟ್ಕೊಳ್ರಿ. ಈ ಸಲ ನಿಮ್ಗೆ UPSC ವಿತ್ತು KPSC ಅಂದರೆ KS ಏನಾದ್ರು ಕಾಲ್ ಮಾಡಿದರೆ UPSC ಹತ್ರ ಕಾಲ್ ಆಗಿದೆ. ಇದ್ರ ಬಗ್ಗೆ ಈ ಸಲ ಏನೇ ಇಲ್ಲ ಅಂದರೂ ಮೇನ್ಸ್ನಲ್ಲಿ ಒಂದು ಕ್ವಶನ್ಸ್ ಪಕ್ಕ ಇರುತ್ತೆ. ಪಕ್ಕ ಮೇನ್ಸ್ನಲ್ಲಿ ಕೊಡ್ತಾನೆ UPSC. ಯಾಕೆ ಕೊಡ್ತಾ ಇದ್ದಾನೆ ಅಂತೇಳಿದರೆ ಈ ಹಿಂದ್ಗಡೆ ನಡೆದಿರ್ತಕ್ಕಂಥ ನೀವು ಕೆಲವೊಂದಿಷ್ಟು ದೇಶದಲ್ಲಿ ನಡೀತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನ ನೀವು ನೋಡ್ಬೋದು. ಅಂದರೆ ಹಿಜಾಬ್ ಕುರಿತು, ಹಿಂದುತ್ವದ ಕುರಿತು ಕೆಲವೊಂದಿಷ್ಟು ವಾದ ವಿವಾದಗಳು ಆಗ್ತಾ ಇದ್ದಾವೆ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ದಯವಿಟ್ಟು ತಪ್ಪು ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ. ನಮಗೆ ಪರೀಕ್ಷೆಗೆ ಏನು ಬೇಕಲ್ಲ ಆ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದೇನೆ, ನಿಮ್ಮನ್ನು ಎತ್ತಾಕೊಂಡು ಹೇಳ್ಕೊಡ್ತಾ ಇದ್ದೇನೆ. ಅಂದರೆ ಇಲ್ಲಿ ಹಿಜಾಬ್ ಕುರಿತು ಮತ್ತು ಹಿಂದುತ್ವದ ಕುರಿತು ಆಗ್ತಕ್ಕಂಥ ಎಲ್ಲ ಘಟನೆಗಳು ಎಲ್ಲಿದಾವೆ ಅಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಏನಿದಾವೆ ಅಂತ ಹೇಳಿದ್ರೆ ತುಂಬಿಕೊಂಡಿದ್ದಾವೆ. ನೆನಪಿಟ್ಕೊಳ್ರಿ. ನೀವೇನು ಮಾಡ್ತೀರಿ ಹುಡುಗರು, ಆ ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೋತೀರಿ, ಪತ್ರಿಕೆ ಓದ್ತೀರಾ, ಎಲ್ಲ ಓದ್ತೀರಾ, ಬಟ್ ಅವುಗಳನ್ನ ಕೋರ್ಲೇಟ್ ಮಾಡ್ಕೊಳ್ರಿ, ನಿಮ್ಮ ಸಬ್ಜೆಕ್ಟಿಗೆ ಕೋರ್ಲೇಟ್ ಮಾಡ್ಕೊಳ್ರಿ. ಅವೆಲ್ಲ ವಿಷಯಗಳು ಎಲ್ಲಿ ಬರ್ತಾವೆ ಅಂತೇಳಿದ್ರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರ್ತಾವೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳಲಾಗಿದೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನೆಲ್ಲ ಪ್ರಿವಿಲೇಜ್ಗಳನ್ನು ಕೊಡಲಾಗಿದೆ, ಅವೆಲ್ಲವುಗಳನ್ನು ನೀವೇನು ಮಾಡ್ಬೇಕಂತೇಳಿದ್ರೆ UPSC ಮೇನ್ಸ್ನಲ್ಲಿಯೂ ಬರೀಬೇಕಾಗ್ತದೆ, ನೀವು KPSC ಮೇನ್ಸ್ನಲ್ಲಿಯೂ ಬರೀಬೇಕಾಗ್ತದೆ. ಮೇನ್ಸ್ ಹೋಗಲಿ, ನಿಮಗೆ ಪ್ರಿಲಿಮ್ಸ್ನಲ್ಲಿ ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಹೇಳ್ತದ ಅಂತೇಳಿ ಕೇಳ್ತಾರೆ. ವಿಧಿಗಳನ್ನು ಕೊಡ್ತಾರೆ, PCL ಕೊಡ್ತಾರೆ, ಸಬ್ ಇನ್ಸ್ಪೆಕ್ಟರ್ನಲ್ಲಿ ಕೊಡ್ತಾರೆ. 25ರಿಂದ 28 ಇವೆರಡೂ ವಿಧಿಗಳು ಏನಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಿದ್ದಾವೆ. ಕೇಳ್ತಾರಲ್ರಿ, ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಚರ್ಚೆ ಆಗಿದೆ ರೀ ಇದು ಹಿಜಾಬ್ ಮತ್ತು ಹಿಂದುತ್ವದ ಕುರಿತು. ಹಾಗಾದ್ರೆ ಒಬ್ಬ ಪ್ರಜೆಗೆ, ಒಬ್ಬ IAS ಆಗ್ತಕ್ಕಂಥವ್ನಿಗೆ, ಒಬ್ಬ KS ಆಗ್ತಕ್ಕಂಥವ್ನಿಗೆ ಇದ್ರ ಬಗ್ಗೆ ಪರಿಜ್ಞಾನ ಬೇಡವಾ? ಇದ್ರ ಬಗ್ಗೆ ಬೇಕಾಗುತ್ತಲ್ರಿ, ಅರ್ಥ ಮಾಡ್ಕೊಳ್ಳೇಬೇಕು ನೀವು. ನಿಮಗೆ ಯಾಕಂತ ಹೇಳಿದ್ರೆ ಭಾರತ ಒಂದು ಧರ್ಮ ನಿರಪೇಕ್ಷ ಹೊಂದಿರತಕ್ಕಂಥ ರಾಷ್ಟ್ರ. ಒಂದು ನೆನ್ಪಿಟ್ಕೊಡ್ರಿ, ಇಂಡಿಯಾ ಆಸ್ ಅ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಮೀನ್ಸ್ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ
ಧರ್ಮವನ್ನು ನಾವು ರಾಷ್ಟ್ರೀಯ ಧರ್ಮವನ್ನಾಗಿ ಘೋಷಣೆ ಮಾಡಿಲ್ಲ. ನೆನ್ಪಿಟ್ಕೊಳ್ರಿ. ಆಸ್ ಆಸ್ಪಿರೆಂಟ್ ಆಗಿ ಹೇಳ್ತಾ ಇರೋದಪ್ಪ ನಿಮಗೆ. ಆಸ್ಪಿರೆಂಟ್ ಆಗಿ ನೀವೇನು ತಿಳ್ಕೊಬೇಕು, ಯಾವುದೇ ರೀತಿಯಾಗಿ ನಮ್ಮಲ್ಲಿ ಒಂದು ಧರ್ಮವನ್ನು, ಯಾವುದೇ ರೀತಿಯಾಗಿ ಧರ್ಮವನ್ನು ಘೋಷಣೆ ಮಾಡಿಲ್ಲ ನಾವು ರಾಷ್ಟ್ರೀಯ ಧರ್ಮವನ್ನಾಗಿ. ನೆನಪಿಟ್ಕೊಳ್ರಿ. ಹಾಗಾದರೆ ನಮ್ಮದು ಧರ್ಮ ನಿರಪೇಕ್ಷನ ಹೊಂದಿರತಕ್ಕಂಥ ರಾಷ್ಟ್ರ. ಅಂದರೆ ಇಲ್ಲಿ ಒಂದು ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಇದ್ದರೂ ಸಹಿತ ಆಯಾ ಧರ್ಮದ ಆಯಾ ಮೌಲ್ಯಗಳನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿಯನ್ನು ಸಂವಿಧಾನ ಪ್ರತಿಯೊಂದು ಧರ್ಮಕ್ಕೂ ನೀಡಿದೆ. ನೆನ್ಪಿಟ್ಕೊಡ್ರಿ, ಪ್ರತಿಯೊಂದು ಧರ್ಮಕ್ಕೂ ನೀಡಿದೆ. ಓಕೆ, ಹಾಗಾದರೆ ನೋಡ್ರಿ, ಹೇಳ್ತೇನೆ, ಮಾತಾಡ್ತೇನೆ ಇದ್ರ ಬಗ್ಗೆ, ಇನ್ನೂ ವಿಷಯಗಳು ಮಾತಾಡೋದಿದ್ದಾವೆ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿದರೆ ಇವೆಲ್ಲ ವಿಷಯಗಳ ಬಗ್ಗೆ ನೀವು ಅಧ್ಯಯನ ಮಾಡ್ಕೊಂಡ್ರಿ. ಹಾಗಾದರೆ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಏನಂತ ಹೇಳಿದ್ರೆ ಭಾರತ ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿ ತಿಳ್ಕೊಂಡ್ರಿ. ಧರ್ಮ ನಿರಪೇಕ್ಷತೆ, ಯಾವುದೇ ರೀತಿ ಜಾತಿಯನ್ನು ಘೋಷಣೆ ಮಾಡಿಲ್ಲ ನಾವಿಲ್ಲಿ. ನಮ್ಮಲ್ಲಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಬಹು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ ನಮ್ಮದು, ಬಹು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೀಗಾಗಿ ಎಲ್ಲ ಧರ್ಮಗಳ ಒಂದು ಪಾಲನೆ, ಎಲ್ಲ ಧರ್ಮದ ಒಂದು ನೈತಿಕತೆಯನ್ನು ಕಾಪಾಡ್ತಕ್ಕಂಥ ಒಂದು ಅಕೌಂಟಬಿಲಿಟಿಯನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ನೀಡಿದೆ ನಮಗೆ. ಓಕೆ, ಹಾಗಾದರೆ ಮುಂದೆ ಹೋಗ್ತಾ ಇದ್ದೇನೆ ನಾನು ಇವಾಗ. ಇಲ್ಲಿ ನೋಡಿ, 25ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದರೆ, ಇಲ್ಲಿ 25ನೇ ವಿಧಿ ಪ್ರತಿಯೊಬ್ಬನೂ ಸಹಿತ ಧರ್ಮ ಸ್ವೀಕಾರ ಮತ್ತು ಪ್ರಚಾರ ಮಾಡ್ತಕ್ಕಂಥ ಒಂದು ಹಕ್ಕನ್ನು. ಏನಪ್ಪ ಇಲ್ಲಿ ಪ್ರತಿಯೊಬ್ಬನೂ ಸಹಿತ ಧರ್ಮ ಸ್ವೀಕಾರ ಮಾಡ್ತಕ್ಕಂಥದ್ದು, ಧರ್ಮ ಪ್ರಚಾರ ಮಾಡ್ತಕ್ಕಂಥ ಹಕ್ಕನ್ನು ಹೊಂದಿದ್ದಾನೆ. ಏನ್ರಿ ಹಿಂಗಂದ್ರೆ ಒಂದು ತಿಳ್ಕೊಡ್ರಿ, ಇದ್ರ ಬಗ್ಗೆ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಏನಂತ ಹೇಳಿದ್ರೆ, ಓಕೆ, ನೋಡ್ರಿ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ ಏನು ಹೇಳಲಾಗಿದೆ ನಮ್ಮ ಸಂವಿಧಾನದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅಂತಃಸಾಕ್ಷಿಯಾಗಿ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸಾಕ್ಷಿಯಾಗಿ ಒಂದು ಧರ್ಮದ ಪ್ರಚಾರದಲ್ಲಿ ಪಾಲ್ಗೊಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಒಂದು ಧರ್ಮದ ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಆ ವ್ಯಕ್ತಿ ಪಾಲಿಸ್ಬೋದು. ಇಸ್ಲಾಂ ಧರ್ಮ ಅದ ರೀ, ಕ್ರಿಶ್ಚಿಯನ್ ಧರ್ಮ ಅದ, ಹಿಂದೂ ಧರ್ಮ ಅದ, ಇಸ್ಲಾಂ ಧರ್ಮದ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಪಾಲಿಸ್ಬೋದು. ಇಸ್ಲಾಂ ಧರ್ಮದಲ್ಲಿ ಮಹಮ್ಮದ್ ಪೈಗಂಬರ ಆದರ್ಶಗಳನ್ನು, ಆತನ ವಿಚಾರಗಳನ್ನು ಈ ವ್ಯಕ್ತಿ ಪಾಲಿಸ್ಬೋದು. ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ರೀತಿ ನಿರ್ಬಂಧ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆ ಅದಕ್ಕೆ. ಕ್ರಿಶ್ಚಿಯನ್ ಧರ್ಮ, ಯೇಸು ಕೃಷ್ಣನ ಆದರ್ಶಗಳನ್ನು ಈ ವ್ಯಕ್ತಿ ಪಾಲಿಸ್ಬೋದು. ಅದು ಆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಯಾಕಪ್ಪ ನೀ ಚರ್ಚಿಗೆ ಯಾಕೆ ಹೋಗ್ತೀಯಾ, ನೀ ಮಸೀದಿಗೆ ಯಾಕೆ ಹೋಗ್ತೀಯಾ ಅಂತೇಳಿ ಯಾರೂ ಪ್ರಶ್ನೆ ಕೇಳುವಂಗಿಲ್ಲ. ಅದು ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ. ಆವಾಗಲೇ ಹಾಕಿಬಿಟ್ಟಿದ್ದಾರೆ ನಮ್ಮ ಸಂವಿಧಾನ ರಚನಾಕಾರರು. ಯಾಕೆ ಹಾಕಿದ್ದಾರೆ ಅಂತೇಳಿದ್ರೆ, ಇಂಡಿಯಾ ಆ್ಯಸ್ ಅ ಮಲ್ಟಿ ಕಂಟ್ರಿ ಸ್ಟೇಟ್, ಹಲವಾರು ಸಂಸ್ಕೃತಿಗಳನ್ನ, ಬಹುಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೀಗಾಗಿನೇ ಈ ಅಂಶಗಳನ್ನು ಕೊಟ್ಟಿದ್ದಾರೆ. ಹಿಂದೂ ಧರ್ಮ ಅಂದ ತಕ್ಷಣ ಹಿಂದೂ ಧರ್ಮದ ಆದರ್ಶಗಳನ್ನ ಪಾಲಿಸ್ಬೋದು. ಯಾವ ರೀತಿ ಸರ್? ಹಿಂದೂ ಧರ್ಮದ ಭಗವದ್ಗೀತೆಯನ್ನು ಪೂಜಿಸ್ಬೋದು, ರಾಮಾಯಣವನ್ನು ಪೂಜಿಸ್ಬೋದು. ನೀನು ಯಾರು ಕೂಡ ನೀನು ತಡೆ ಹಿಡಿಯೋದಿಲ್ಲ. ಆದರೆ ಒಂದು ತಿಳ್ಕೊಡ್ರಿ, ಒಂದು ನಿಮ್ಗೆ ಅರ್ಥ ಮಾಡಿಸ್ತೇನೆ ನಾನು. ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಈ ಒಂದು ಹಿಂದೂ ಧರ್ಮ ಆಗಿರ್ಬೋದು, ಇವೆಲ್ಲ ನದಿಗಳಿದ್ದಂತೆ. ನದಿಗಳ್ರಿ ಇವೆಲ್ಲ. ಈ ನದಿಗಳು ಹೋಗಿ ಎಲ್ಲಿ ಸೇರ್ತಾವ ಅಂತೇಳಿದರೆ ಕೊನೆಗೆ ಸೇರೋದು ಸಮುದ್ರಕ್ಕೆ ತಾನೇ. ಕೊನೆಗೆ ಸೇರೋದು ನದಿಗಳು ಎಲ್ಲಿ? ಸಮುದ್ರಕ್ಕೆ ತಾನೇ. ಹಾಗಾದರೆ ಎಲ್ಲ ಧರ್ಮದ ಆದರ್ಶಗಳು, ಎಲ್ಲ ಧರ್ಮದ ಮೌಲ್ಯಗಳು, ಎಲ್ಲ ಧರ್ಮದ ವಿಚಾರಗಳು ಒಂದೇ ಅಲ್ರಿ? ಒಂದೇ ಅಲ್ಲ. ಹಾಗಾದರೆ ಇಲ್ಲಿ ತಿಳ್ಕೊಡ್ರಿ, ಎಲ್ಲ ಧರ್ಮದ ಸಾಕ್ಷಾತ್ಕಾರ ಒಂದೇ, ದೇವರೊಬ್ಬನು, ನಾಮ ಹಲವು. ಓಕೆ, ಹಾಗಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಆ ಧರ್ಮಕ್ಕೆ ತಕ್ಕ ಬದ್ಧನಾಗಿರ್ತಾನೆ. ಹೀಗಾಗಿ ನಾವೇನು ಮಾತಾಡೋದು ಬೇಡ ಅಂತ ಹೇಳಿದ್ರೆ, ಆಯಾ ಧರ್ಮದ ಪಾಲನೆ ನಿಯಮಗಳನ್ನು ಆಯಾ ಧರ್ಮದವರು ಪಾಲಿಸ್ಬೋದು. ಇಷ್ಟು ಹೇಳಬಲ್ಲೆ ನಾನು. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟು. ಹಾಗಾದ್ರೆ ಸರ್, ಇಷ್ಟೆಲ್ಲ ಹೇಳಿದ್ರಿ, ಧರ್ಮದ ವಿಚಾರಗಳನ್ನ ಪಾಲಿಸ್ಬೋದು ಅಂತ ಹೇಳಿದ್ರಿ. ಹಾಗಾದ್ರೆ ಧರ್ಮವನ್ನು ಪ್ರಚಾರ ಮಾಡೋದು ಹೆಂಗ್ರಿ? ಪ್ರಚಾರ, ಇಲ್ಲಿ ಪ್ರಚಾರ ಅಂದ ತಕ್ಷಣ ಒಂದು ನೆನಪಿಟ್ಕೊಳ್ರಿ ನೀವು. ನೀನು ಇಸ್ಲಾಂ ಧರ್ಮದವನಿದೆಯಾ, ಕ್ರಿಶ್ಚಿಯನ್ ಧರ್ಮದವನಿದೆಯಾ, ಹಿಂದೂ ಧರ್ಮದವನಿದೆಯಾ? ಒಬ್ಬ ವ್ಯಕ್ತಿಗೆ ನಿನ್ನ ಧರ್ಮದ ಮೌಲ್ಯಗಳನ್ನು ನೀನು ತಿಳಿಸಿ ಹೇಳು. ಒಬ್ಬ ವ್ಯಕ್ತಿಗೆ ಏನು ಮಾಡ್ಬೋದು ನೀನು? ಒಂದು ಧರ್ಮದ ಮೌಲ್ಯಗಳನ್ನು ನೀನು ತಿಳಿಸಿ ಹೇಳು. ತಪ್ಪಲ್ಲ, ಅದು ತಪ್ಪಲ್ಲ. ಆದರೆ ನೀನು ಇಲ್ಲಿ
ಒಂದು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಅಥವಾ ಇಸ್ಲಾಂ ಧರ್ಮದ ಬಗ್ಗೆ ಅಥವಾ ಸಿಖ್ ಧರ್ಮದ ಬಗ್ಗೆ ಒಬ್ಬ ವ್ಯಕ್ತಿಯ ಬಳಿ ಹೋಗ್ಬಿಟ್ಟು ಅವನಿಗೆ ಹಣದ ಆಸೆ ತೋರಿಸಿ ಮೋಸ ವಂಚನೆ ಮಾಡಿ ಅವನನ್ನ ಯಾವುದೇ ರೀತಿಯಾಗಿ ನೀನು ನಿನ್ನ ಧರ್ಮಕ್ಕೆ ಆಹ್ವಾನ ಮಾಡುವಂತಿಲ್ಲ. ನಿನ್ನ ಧರ್ಮಕ್ಕೆ ಅವನನ್ನು ಬಾ, ನೀನು ನಿನಗೆ ಇಂತಿಷ್ಟು ನಾನು ಹಣವನ್ನು ಕೊಡ್ತೇನೆ, ನಿನಗೆ ಇಂತಿಷ್ಟು ನಾನು ಇದನ್ನು ನಿನಗೆ ಆಸ್ತಿಯನ್ನು ಮಾಡಿಕೊಡ್ತೇನೆ ಅಂತೇಳಿ ಅವನ ಬಳಿ ಹೋಗ್ಬಿಟ್ಟು ಬಲವಂತವಾಗಿ ಮತಾಂತರ ಮಾಡುವಂತಿಲ್ಲ. ಅದು ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ. ಮತಾಂತರ ಮಾಡಿದರೆ ಅದು ಮತಾಂತರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ 1977ನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟಿಗೆ ಅವಕಾಶ ನೀಡಲಾಗಿದೆ. ಒಂದು ವೇಳೆ ಅಂತಹ ದುರ್ಘಟನೆಗಳು ನಡೀತಾ ಇದ್ರೆ ರಾಜ್ಯ ಸರ್ಕಾರ ಏನು ಮಾಡಬಹುದು ಅಂತ ಹೇಳಿದ್ರೆ, ಅವರ ವಿರುದ್ಧ ಮತಾಂತರ ಯಾರು ಮಾಡ್ತಾರಲ್ಲ ಅವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕಾಗ್ತದ. ಇದು ಯಾರ ಕರ್ತವ್ಯ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ. ನೆನಪಿಟ್ಟುಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ರೀ. ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು ನೀವು, ಎಷ್ಟೋ ಜನ ಕೆಲವೊಂದಿಷ್ಟು ಕಡೆ ಮತಾಂತರ ಮಾಡ್ತಾ ಇದ್ರು ಒತ್ತಾಯಪೂರ್ವಕವಾಗಿ. ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲಿರ್ತಕ್ಕಂಥವ್ರು ಹಿಂದೂ ಧರ್ಮದವ್ರನ್ನ ಟಾರ್ಗೆಟ್ ಮಾಡಿ ಆ ಧರ್ಮದವ್ರನ್ನ ತಮ್ಮ ಮೋಸ ವಂಚನೆ ಮುಖಾಂತರ ಏನು ಮಾಡ್ತಾಯಿದ್ರು, ಟಾರ್ಗೆಟ್ ಮಾಡ್ತಾಯಿದ್ರು. ಇದು ಪ್ರಚಲಿತ ಘಟನೆ ರೀ. ಇದು ದಯವಿಟ್ಟು ತಪ್ಪು ಭಾವಿಸ್ಬೇಡ್ರಿ. ದಿನನಿತ್ಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಘಟನೆ. ಆದರೆ ಆ ಘಟನೆಯಲ್ಲಿ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬನು ಧರ್ಮ ಸ್ವೀಕಾರ ಮತ್ತು ಪ್ರಚಾರ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬರ್ತದೆ. ಪ್ರಶ್ನೆ ಕೇಳಿದ್ರೆ ನೀವೇನು ಮಾಡಬೇಕು? 25ನೇ ವಿಧಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮತಾಂತರವನ್ನು ತಡೆಗಟ್ತದ, ಮತಾಂತರ ಬಗ್ಗೆ ಮಾತಾಡ್ತದ. ಆನ್ಸರ್ ಮಾಡ್ಬೋದಲ್ರಿ ನೀವು, ವೆರಿ ಈಸಿ. ಇದು ತಿಳ್ಕೊಬೋದಲ್ಲ ನೀವು ಈ ವಿಚಾರಗಳನ್ನು. ಹಾಗಾದರೆ ಇಷ್ಟೇನಂತ ಹೇಳಿದ್ರೆ, ಇವೆಲ್ಲ ವಿಚಾರಗಳೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಅಂತಃಸಾಕ್ಷಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಧರ್ಮದ ಮೌಲ್ಯಗಳನ್ನು ಆತ ಕಟ್ಟುಪಾಡುಗಳನ್ನ ಪಾಲನೆ ಮಾಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಧರ್ಮವನ್ನು ಪ್ರಚಾರ ಮಾಡ್ಬೋದು. ಆದರೆ ಮತಾಂತರ ಮಾಡುವಂಗಿಲ್ಲ. ಆಸೆ ಆಮಿಷಗಳನ್ನು ಒಡ್ಡಿ ಆ ವ್ಯಕ್ತಿ ಏನಂತ ಹೇಳಿದ್ರೆ ಇನ್ನೊಂದು ಧರ್ಮಕ್ಕೆ ಆ ವ್ಯಕ್ತಿ ಬರುವಂಗೆ ಮಾಡುವಂಗಿಲ್ಲ. ಮಾಡಿದರೆ ಏನಾಗುತ್ತಾ, ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಆ ಒಂದು ಸಂಘಟನೆ ವಿರುದ್ಧ, ಆ ಒಂದು ಧರ್ಮದ ವಿರುದ್ಧ ಕಟ್ಟುನಿಟ್ಟಿನ ಕಾನೂನಿನ ಸಮರವನ್ನು ಸಾರಬಹುದು. ಇದೇನಂತ ಹೇಳಿದ್ರೆ 25ನೇ ವಿಧಿ ಹೇಳ್ತದೆ. ಇಷ್ಟು ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ನೋಡಿ, ನೆಕ್ಸ್ಟ್ ಇದರಲ್ಲೇ ಬರ್ತಕ್ಕಂಥದ್ದು ಇನ್ನೊಂದೇನೆಂದ್ರೆ, ಪ್ರತಿಯೊಬ್ಬನು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದ್ರೆ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಹಕ್ಕನ್ನು ನೀಡಲಾಗಿದೆ. ಅದು ಫಂಡಮೆಂಟಲ್ ರೈಟ್ಸ್. ಇಲ್ಲಿ ನೋಡ್ರಿ, ಈ ವಿಷಯಗಳನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ನಾನು ಒಂದು ವರ್ಡ್ ಬಳಕೆ ಮಾಡ್ತೀನಿ, ರಿಲಿಜಿಯಸ್ ಡಿನಾಮಿನೇಷನ್ ಅಂತೇಳಿ. ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಪ್ರತಿಯೊಂದು ಧರ್ಮದ ವಿಚಾರಗಳು ಸಹಿತ ಆ ಧರ್ಮದ ಮೌಲ್ಯಗಳಿಗೆ ಸಂಬಂಧಪಟ್ಟಿರ್ತಾವೆ. ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಹೇಳಿದ್ರೆ ಏನು, ಪ್ರತಿಯೊಂದು ಧರ್ಮವೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಆದರ್ಶ ಮೌಲ್ಯಗಳನ್ನು ಹೊಂದಿರ್ತಾವೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮ ಅಂತ ತಗೊಳ್ರಿ. ಹಿಂದೂ ಧರ್ಮದಲ್ಲಿ ಏನು ಕಾಣ್ತೇವೆ ನಾವು? ವೈಷ್ಣವ ಪಂಥ, ಶಕ್ತಿ ಪಂಥಿ, ಓಕೆ, ಸ್ಮಾರ್ಟಿಸಮ್, ವೈಷ್ಣವ, ಶಕ್ತಿ, ಸ್ಮಾರ್ಟಿಸಮ್, ಇವೆಲ್ಲ ಏನಂತೇಳಿ ಹಿಂದೂ ಧರ್ಮದಲ್ಲಿ ಕಾಣ್ತೇವೆ ನಾವು. ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಸುನ್ನಿ, ಶಿಯಾ, ಅಹಮದಿಯಾನ ಇಲ್ಲಿ ಕಾಣ್ತೇವೆ ನಾವು. ಕ್ರಿಶ್ಚಿಯನ್ ಧರ್ಮದಲ್ಲಿ ಏನು ಕಾಣ್ತೇವೆ ನಾವು? ಇಲ್ಲಿ ಆರ್ಥೋಡಿಕ್ಸ್ಗಳನ್ನು ಕಾಣ್ತೇವೆ. ಇಸ್ಲಾಂ ಧರ್ಮದಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ. ಓಕೆ, ಹಾಗೆ ಇಲ್ಲಿ ಸಿಖ್ ಧರ್ಮದಲ್ಲಿ ಸಹಿತ ನಾವೇನು ಕಾಣ್ತೇವೆ ಅಂತ ಹೇಳಿದ್ರೆ, ಸಿಖ್ ಧರ್ಮದಲ್ಲಿಯೂ ಸಹಿತ ನಾವೇನು ಕಾಣ್ತೇವೆ ಅಂತ ಹೇಳಿದ್ರೆ, ಇಲ್ಲಿಯೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಟ್ಟುಪಾಡುಗಳನ್ನು ಕಾಣ್ತೇವೆ. ಕಟ್ಟುಪಾಡುಗಳನ್ನು ಕಾಣ್ತೇವೆ ನಾವು.
ಅಂದರೆ ಇಲ್ಲಿ ಕರ ಅಂತೇಳಿ ಬರ್ತದೆ, ಕರ, ಕಾಚ ಇವೆಲ್ಲ ಬರ್ತವೆ. ಇವೆಲ್ಲ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವೆಲ್ಲ ಮೇನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸಿಖ್ ಧರ್ಮದಲ್ಲಿ. ಹಾಗಾದರೆ ಇಷ್ಟು ಧರ್ಮಗಳ ಬಗ್ಗೆ ಹೇಳಿದೆ ನಾನು. ಇಲ್ಲಿ ಏನು ಒಂದು ವರ್ಡನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಸಹಿತ ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಹಕ್ಕು. ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಪಾರ್ಸಿ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆದರೂ ಸಹಿತ ಆ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ಧರ್ಮವನ್ನು ಸ್ಥಾಪನೆ ಮಾಡುವ, ಆ ಧರ್ಮದ ಸಂಘಟನೆಯನ್ನು ಸ್ಥಾಪನೆ ಮಾಡ್ಬೋದು, ಆ ಧರ್ಮದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಬೋದು, ಆ ಧರ್ಮದಲ್ಲಿ ಆಸ್ತಿಯನ್ನು ಹೊಂದ್ಬೋದು, ಚಿರಾಸ್ತಿಯನ್ನು ಹೊಂದ್ಬೋದು. ಅವೆಲ್ಲವುಗಳನ್ನು ಏನು ಮಾಡಲಾಗಿದೆ ಅಂತೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆ. ಅವೆಲ್ಲದಕ್ಕೂ ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ, ಪ್ರತಿಯೊಬ್ಬ ವ್ಯಕ್ತಿನೂ ಹೊಂದ್ಬೋದು. ಓಕೆ, ಆದರೆ ಒಂದು ತಿಳ್ಕೊಡ್ರಿ, ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ನೀಡಲಾಗಿದೆ. ಹಾಗಾದರೆ ಇಲ್ಲಿ ಸರ್ಕಾರವೂ ಸಹಿತ ಯಾವುದೇ ಕಾರಣಕ್ಕೂ ಏನಂತೇಳಿದರೆ ಈ ಒಂದು ಸಂಘ ಸಂಸ್ಥೆಗಳ ಆಸ್ತಿಯನ್ನು ಕಬಳಿಸುವಂಗಿಲ್ಲ. ಆಸ್ತಿಯನ್ನು ಒಂದು ವೇಳೆ ಕಬಳಿಸಿದ್ರು ಅದೇನಾಗುತ್ತೆ ಅಂತ ಹೇಳಿದ್ರೆ ಅದರ ವಿರುದ್ಧ ಪರಿಹಾರವನ್ನು ತೆಗೆದುಕೊಳ್ಬೋದು. ಯಾವುದೇ ಧರ್ಮದವರಾದರೂ ಸಹಿತ ಆ ಆಸ್ತಿಯನ್ನು ಕಬಳಿಸಿದರೆ ಅದರ ವಿರುದ್ಧ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪರಿಹಾರವನ್ನು ತೆಗೆದುಕೊಳ್ಬೋದು. ಯಾಕೆ ಹೇಳ್ರಿ, ಈ ಆಸ್ತಿಗೆ ಸಂಬಂಧಪಟ್ಟಂತೆ 1978ನಲ್ಲಿ 44 ಅಮೆಂಡ್ಮೆಂಟ್ ಪ್ರಕಾರ ನಾವೇನು ಮಾಡಿದ್ವಿ, ತೆಗೆದು ಹಾಕಿದ್ವಿ ಅದನ್ನು. ಆ ಉದ್ದೇಶಕ್ಕೆ ಆ ಸ್ವಾತಂತ್ರ್ಯ ಇಲ್ಲ. ಬಟ್ ಸರ್ಕಾರ ಏನು ಮಾಡ್ಬೋದು, ಧಾರ್ಮಿಕ ಸಂಸ್ಥೆಯ ಆಸ್ತಿಯನ್ನು ಕಬಳಿಸಿರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಸೌಲಭ್ಯಗಳನ್ನು ಕೊಡಬೇಕಲ್ಲ, ಹಣದ ಸೌಲಭ್ಯ ಆಗಿರ್ಬೋದು, ಆ ಆಸ್ತಿಗೆ ಇರ್ತಕ್ಕಂಥ ಒಂದು ಕಿಮ್ಮತ್ತಾಗಿರ್ಬೋದು, ಅವುಗಳನ್ನು ಕೊಡ್ಬೋದು. ಅದು ನಮ್ಮ ಸಂವಿಧಾನದಲ್ಲ ಅದ. ಹಾಗಾದ್ರೆ ಧಾರ್ಮಿಕ ಸಂಘ ಸಂಸ್ಥೆಗಳ ಸ್ಥಾಪಿಸ್ತಕ್ಕಂಥ ಹಕ್ಕಿನಲ್ಲಿ ಒಂದು ಹಿಂದೂ ಧರ್ಮ, ಸಿಖ್ ಧರ್ಮ, ಯಾವುದೇ ಒಂದು ಧರ್ಮದವರು ಆದರೂ ಸಹಿತ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಬೋದು, ಆಸ್ತಿಗಳನ್ನು ಹೊಂದ್ಬೋದು, ಚಿರಾಸ್ತಿಗಳನ್ನು ಹೊಂದ್ಬೋದು. ಅದೆಲ್ಲದಕ್ಕೂ ಸಹಿತ ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ. ನೆನ್ಪಿಟ್ಕೊಡ್ರಿ, ಸಂವಿಧಾನದಲ್ಲಿ ಅವಕಾಶ ಅದ, ಮಾಡ್ಬೋದು ಅವರು. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಹಾಗಾದ್ರೆ ಈ ಅಂಶ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಇನ್ನೂ ಒಂದು ಧಾರ್ಮಿಕ ಉನ್ನತಿಗಾಗಿ ತೆರಿಗೆ ಪಾವತಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ. 27ನೇ ವಿಧಿ ಹೇಳ್ತದೆ, ವೆರಿ ವೆರಿ ಇಂಪಾರ್ಟೆಂಟ್. 27ನೇ ವಿಧಿ ಏನು ಹೇಳುತ್ತೆ ಅಂತೇಳಿದ್ರೆ, ಧಾರ್ಮಿಕ ಉನ್ನತಿಗಾಗಿ ತೆರಿಗೆ ಪಾವತಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ. ಏನು ಹಿಂಗಂದ್ರೆ ಅಂತೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಈ ಸ್ಟೇಟ್ ಗೌರ್ಮೆಂಟು ಯಾವುದೇ ಕಾರಣಕ್ಕೂ ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಈ ಧರ್ಮದ ವಿರುದ್ಧ ತೆರಿಗೆಯನ್ನು ಕಲೆಕ್ಟ್ ಮಾಡುವಂತಿಲ್ಲ. ಅಂದರೆ ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕರ ವಿಧಿಸುವಂತಿಲ್ಲ. ಇಟ್ ಮೀನ್ಸ್ ತೆರಿಗೆ ವಿಧಿಸುವಂತಿಲ್ಲ, ತೆರಿಗೆಯನ್ನು ಕಲೆಕ್ಟ್ ಮಾಡುವಂತಿಲ್ಲ, ಅಫೆನ್ಸ್ ಆಗ್ತದ. ಒಂದು ಧರ್ಮದ ಕುರಿತು ಸರ್ಕಾರ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮ ಅಂತ ತಿಳ್ಕೊಡ್ರಿ, ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳನ್ನು ಕೊಡುವಂತಿಲ್ಲ, ಪ್ರಿವಿಲೇಜ್ಗಳನ್ನು ಕೊಡುವಂತಿಲ್ಲ. ಅದೇನಾಗುತ್ತೆ, ತಪ್ಪಾಗುತ್ತೆ. ನೀವು ಕೊಡೋದಾದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ರಿ, ಎಲ್ಲ ಧರ್ಮದವರಿಗೂ ಕೂಡ ನೀವು ಕೊಡಬೇಕು, ಎಲ್ಲ ಧರ್ಮದ ಮೌಲ್ಯಗಳನ್ನು ನೀವು ಕಾಪಾಡಬೇಕು, ಅದು ಸರ್ಕಾರದ ಕರ್ತವ್ಯ. ಓಕೆ, ತೆರಿಗೆಯನ್ನು ಎಲ್ಲ ಧರ್ಮದವ್ರಿಗೂ, ಎಲ್ಲ ಧರ್ಮದ ಒಂದು ತೆರಿಗೆಯನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಹೇರಬಾರ್ದು, ಅದು ಸ್ಟೇಟ್ ಗೌರ್ಮೆಂಟ್ನ ಕರ್ತವ್ಯ. ಧಾರ್ಮಿಕ ಉನ್ನತಿಗಾಗಿ ತೆರಿಗೆ ಪಾವತಿಸ್ತಕ್ಕಂಥ ಸ್ವಾತಂತ್ರ್ಯದ ಅಡಿಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ತೆರಿಗೆ ಪಾವತಿಯಿಂದ ಸ್ವಾತಂತ್ರ್ಯ ಅವ್ರಿಗೆ. ಓಕೆ, ಈ ಅಂಶ ಏನಂತ ಹೇಳಿದ್ರೆ 27ನೇ ವಿಧಿಯೊಳಗಡೆ ಬರ್ತದೆ. ಇದು ಜಾಸ್ತಿ ವಿಮರ್ಶೆಗೊಳಪಡೋದಿಲ್ಲ, ಇಷ್ಟೇ ಇದರಲ್ಲಿ ಬರ್ತಕ್ಕಂಥ ಮಾಹಿತಿ, ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ. ಏನಪ್ಪ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ ಅಂತ ಹೇಳಿದರೆ ಒಂದು ನೆನ್ಪಿಟ್ಕೊಳ್ರಿ, ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇದ್ರ ಬಗ್ಗೆನೂ ಒಂದು ಕರೆಂಟ್ ಅಫೇರ್ಸ್ ಅದ, ನೆನ್ಪಿಟ್ಕೊಳ್ರಿ. ಯಾಕಂತೇಳಿದ್ರೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳಲ್ಲಿ ಈ ಅಂಶ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ನಿಮಗೆ ನಾ ಎಲಾಬ್ರೇಟ್ ಮಾಡ್ತೇನೆ ಎಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಅಂತೇಳಿ. ಇಲ್ಲಿ ಸರ್ಕಾರದಿಂದ ನಡೀತಕ್ಕಂತಹ ಒಂದು ಸರ್ಕಾರ ಸಂಸ್ಥೆಗಳಾಗಿರ್ಬೋದು, ಸರ್ಕಾರ ಸಂಸ್ಥೆಗಳು,
ಅನುದಾನಿತ ಸಂಸ್ಥೆಗಳಲ್ಲಿ ಇಲ್ಲೇನಂತ ಹೇಳಿದ್ರೆ ಎಡೆಡ್ ಸಂಸ್ಥೆಗಳಲ್ಲಿ ಅನುದಾನಿತ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಧಾರ್ಮಿಕ ಬೋಧನೆಯನ್ನು ಮಾಡುವಂಗಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಹಿಂದೂ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಓಕೆ, ಯಾವುದೇ ಒಂದು ಧರ್ಮದವರು ಆದರೂ ಸಹಿತ ಏನಂತ ಹೇಳಿದ್ರೆ ನೀವು ಸ್ಕೂಲ್ಗಳಲ್ಲಿ ಅಥವಾ ಸರ್ಕಾರದಿಂದ ನಡೀತಕ್ಕಂಥ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅದು ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು, ಅಲ್ಲಿ ನೀವು ಧಾರ್ಮಿಕ ಬೋಧನೆಯನ್ನು ಮಾಡುವಂಗಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಸರ ಧಾರ್ಮಿಕ ಬೋಧನೆ ಅಂತ ಹೇಳಿದ್ರೆ, ಈಗ ನೋಡ್ರಿ, ನಾವೇನಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ರಾಷ್ಟ್ರಗೀತೆ, ನಾಡಗೀತೆಯನ್ನು ನಾವು ದೇಶಕ್ಕೆ ಅರ್ಪಣೆ ಮಾಡ್ತೇವೆ, ನಮ್ಮ ನಾಡಿಗೆ ಅರ್ಪಣೆ ಮಾಡ್ತೇವೆ. ಅದು ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕರ್ತವ್ಯ, ಅದನ್ನು ಹಾಡಬೇಕು. ನಿನಗೆ ಹಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡು, ಮೌನವಾಗಿ ನಿಂತ್ಕೋ, ಅದು ಕೂಡ ಒಂದು ರೆಸ್ಪೆಕ್ಟ್. ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಅದ, ಅದು ಕೂಡ ಅಲ್ಲಿ ಏನಾಗದ, ಮೌನ ವಹಿಸ್ತಕ್ಕಂಥ ಸ್ವಾತಂತ್ರ್ಯ ನಿನಗದ. ಹಾಡಲಿಲ್ಲ ಅಂತ ಹೇಳಿದ್ರೆ ಮೌನ ವಹಿಸು, ನಿಂತ್ಕೋ ನೀನು, ಅದು ನೀನು ರಾಷ್ಟ್ರಗೀತೆ ಕೊಡ್ತಕ್ಕಂಥ ರೆಸ್ಪೆಕ್ಟ್. ಬಟ್ ರಾಷ್ಟ್ರಗೀತೆಯ ಬದಲಾಗಿ ನೀನು ಸರ್ಕಾರದಿಂದ ನಡೀತಕ್ಕಂಥ ಶಾಲೆಗಳಲ್ಲಿ, ಸ್ಕೂಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಮಾಜ್ ಮಾಡುವಂಗಿಲ್ಲ. ನಮಾಜ್ಗೆ ಅವಕಾಶ ಇಲ್ರಿ. ನಮಾಜ್ ಅಂತಲ್ಲ, ನೀ ಭಗವದ್ಗೀತೆಯ ಪಠನೆಗಳನ್ನು ಮಾಡುವಂಗಿಲ್ಲ. ತಪ್ಪಾಗುತ್ತಲ್ರಿ ಅದು. ಯಾವುದೋ ಒಂದು ಶ್ಲೋಕವನ್ನು ನಿಂತ್ಕೊಂಡು ನೀ ಡೈಲಿ ಹೇಳ್ತಾನೆ ಅಂತ ಹೇಳಿದ್ರೆ, ಡೈಲಿ ಅದ್ರ ಬಗ್ಗೆ ಪ್ರೇಯರ್ ಮಾಡ್ತಾನೆ ಅಂದ್ರೆ ತಪ್ಪಾಗುತ್ತಲ್ರಿ. ಇಲ್ಲಿ ಗುರುನಾನಕರ ವಿಚಾರಗಳನ್ನು ನೀ ಅಲ್ಲಿ ಬಂದ್ ಕಾಸ ನೀ ಹೆಂಗೆ ಇದರಲ್ಲಿ ಸಿಖ್ ಧರ್ಮದಲ್ಲಿ ಯಾವ ಥರ ಮಾಡ್ತೀಯಲ್ಲ ಅದ್ರ ಬಂದು ಸರ್ಕಾರಿ ಶಾಲೆಗಳಲ್ಲಿ ಮಾಡೋಂಗಿಲ್ಲ. ಅದು ತಪ್ಪ್ರಿ, ಅದು ತಪ್ಪಾಗುತ್ತದೆ. ಯಾಕಂತ ಹೇಳಿದ್ರೆ ಧರ್ಮಗಳ ನಡುವೆ ಆಗ್ತಕ್ಕಂಥ ಒಂದು ಏನು ಧರ್ಮ ಯುದ್ಧಗಳನ್ನು ತಡೆಗಟ್ಟಲಿಕ್ಕೆ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ ಅಡಿಯಲ್ಲಿ ಏನು ಮಾಡಿದೆ, ರಾಷ್ಟ್ರಗೀತೆ, ನಾಡಗೀತೆಯನ್ನು ಹಾಡೋದ್ರ ಮೂಲಕವಾಗಿ ಗೌರವವನ್ನು ಕೊಡ್ಬೋದು. ಬಟ್ ಏನು ಮಾಡ್ಲಂಗೆ ನೀನು ಸರ್ಕಾರಿ ಸಂಸ್ಥೆ, ಅನುದಾನಿತ ಸಂಸ್ಥೆಗಳಲ್ಲಿ ಇವೆಲ್ಲವುಗಳನ್ನು ಮಾಡುವಂಗಿಲ್ಲ. ಈಗಾಗಲೇ ಇದ್ರ ಬಗ್ಗೆ ಏನಾಗಿದೆ, ಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕರೆಂಟ್ ಅಫೇರ್ಸ್ ಅದ. ಓಕೆ, ಅಂದರೆ ಇದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ಚರ್ಚೆ ಆಗಿದೆ. ಈ ನಮಾಜ್ ಮಾಡ್ತಕ್ಕಂಥದ್ದು, ಈ ಒಂದು ಶಾಲ್ ವಿವಾದ ಆಗಿರ್ಬೋದು, ಆಮೇಲೆ ಬುರ್ಕಾ ವಿವಾದಗಳಾಗಿರ್ಬೋದು, ಆ ಎಲ್ಲ ವಿವಾದಗಳು ಎಲ್ಲಿ ಬರ್ತಾವೆ ಅಂತ ಹೇಳಿದ್ರೆ 28ನೇ ವಿಧಿಯ ಅಡಿಯಲ್ಲಿ ಬರ್ತಾವೆ. 28ನೇ ವಿಧಿಯ ಅಡಿಯಲ್ಲಿ ಬರ್ತಾವೆ. ಕೇಳ್ತಾರೆ ಇವ್ನ ಪ್ರಶ್ನೆಗಳನ್ನು. ಹೌದಪ್ಪ, ನೀ ಅಸ್ಪಿರೆಂಟ್ ಆಗಿ ನೀ ಏನು ವಿಚಾರ ತಿಳ್ಕೊಂಡು ಇದ್ರ ಬಗ್ಗೆ? ಇದನ್ನು ನೀನು ಬರೀ ಚರ್ಚೆ ಮಾಡೋದು ಬಿಡು. ನೀ ಅಸ್ಪಿರೆಂಟ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಪರೀಕ್ಷೆಗೆ ಏನು ಬೇಕಲ್ಲ ಅದನ್ನು ನೀನು ಆಯ್ದುಕೊಳ್ಳು, ಅವಾಗ ನೀನು ಸಕ್ಸಸ್ ಆಗ್ತೀಯಾ. ಓಕೆ, ಹಾಗಾದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಈ ಅಂಶದ ಬಗ್ಗೆನೂ ಸಹಿತ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಇದರಲ್ಲಿ ಬರ್ತಕ್ಕಂಥ ಅಂಶ ಇದು. ಓಕೆ, ಹಾಗಾದರೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಾನು ಮುಂದೆ ಹೋಗ್ತಾ ಇದ್ದೀನಿ, ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವೆರಿ ಇನ್ನೊಂದು ಹಕ್ಕು, 5ನೇ ಹಕ್ಕು ಇದು. ಇನ್ನು ಕೊನೆಯ ಒಂದು ಘಟ್ಟಕ್ಕೆ ಬಂದಿದ್ದೀವಿ ನಾವು. ಭಾರತ ಫಂಡಮೆಂಟಲ್ ರೈಟ್ಸ್ನಲ್ಲಿ ಕೊನೆಯ ಘಟ್ಟ ಇವೆಲ್ಲ. ಇದಾದ ನಂತರ ಬರ್ತಕ್ಕಂಥದ್ದು 32 ವಿಧಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಓಕೆ, ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಸರಿಯಾಗಿ ಈ ವಿಷಯವನ್ನು ನೀವೇನು ಮಾಡ್ರಿ ಅಂತ ಹೇಳಿದ್ರೆ, ಪುಸ್ತಕದಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ, ವ್ಯಾಖ್ಯಾದ ಮುಖಾಂತರ ಕೊಟ್ಟಿರ್ತಾರೆ. ಅವನ್ನ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಪ್ರೆಸೆಂಟ್ ಏನು ಸಿಚುವೇಶನ್ ನಡೆಯಾಗತ್ತಲ್ಲ ಅಲ್ಲಿ ಅವಲೋಕನ ಮಾಡ್ಕೊಳ್ಬೇಕು ನೀವು. ಅಂದ್ರೆ ಸಂವಿಧಾನ ಅರ್ಥ ಆಗುತ್ತೆ ರೀ ನಿಮ್ಗೆ. ಪರೀಕ್ಷೆಯಲ್ಲಿ ನಿಮ್ಗೆ ಅವಲೋಕನ, ನಿಮ್ಮ ಒಂದು ವಿಚಾರಗಳನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ರೀ ಎಕ್ಸಾಮಿನರು. ಆ ಉದ್ದೇಶಕ್ಕೋಸ್ಕರ ಇವೆಲ್ಲವುಗಳನ್ನ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೋಡ್ರಿ, ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿಯ ರಕ್ಷಣೆ, ಇದ್ರ ಬಗ್ಗೆ ಮಾತಾಡ್ತೇನೆ. 29ನೇ ವಿಧಿ ಹೇಳ್ತದೆ. ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಯಾವ ವಿಧಿ ಅಂತೇಳಿ ಕೇಳಿದರೆ 29ರಿಂದ 30 ವಿಧಿ. ನೆನಪಿಟ್ಟುಕೊಡ್ರಿ, ಪ್ರಶ್ನೆ ಕೇಳ್ತಾರೆ ಇದನ್ನು. ಹಾಗಾದರೆ 29ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿಯ ರಕ್ಷಣೆ ಮಾಡ್ತದೆ. 29ನೇ ವಿಧಿ ಏನಪ್ಪ ಹಿಂಗಂತ ಹೇಳಿದ್ರೆ, ಒಂದು ತಿಳ್ಕೊಡ್ರಿ, ನಮ್ಮಲ್ಲಿ 1919ರ ಒಂದು ಕಾಯ್ದೆ ಹೇಳಿದೆ ನಿಮ್ಗೆ. 1919ರ ಕಾಯ್ದೆಯಲ್ಲಿ ಮಿಂಟೋ ಬಗ್ಗೆ ಮಾತಾಡಿದೆ. ಮಿಂಟೋ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮತದಾರ ವರ್ಗವನ್ನು ಸೃಷ್ಟಿಸಿಬಿಡ್ತಾನೆ ಅವನು. ಸೃಷ್ಟಿಸಿದ ನಂತರ ಮುಸ್ಲಿಂ ಧರ್ಮದವರಿಗೆ ಮತದಾರ ವರ್ಗವನ್ನು ಸೃಷ್ಟಿಸ್ತಾನೆ ಮಿಂಟೋ. ಇದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮುಖ್ಯವಾಗಿ ಬಿ ಆರ್ ಅಂಬೇಡ್ಕರ್ ಜೊತೆಗೆ ಬಿ ಎನ್ ರಾವ್ ಅವರು ಸಂವಿಧಾನ ರಚನಾಕಾರ ಸಲಹೆಗಾರರಿ. ಬಿ ಎನ್ ರಾವ್ ಅವರು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚರ್ಚೆ ಮಾಡ್ತಾರೆ ರೀ. ಎಲ್ಲಿ
ನಮ್ಮ ಸಂವಿಧಾನ ಅಸೆಂಬ್ಲಿಗಳಲ್ಲಿ ಡಿಬೇಟ್ ಮಾಡ್ತಾರೆ. ಏನಂತ ಡಿಬೇಟ್ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ನೋಡ್ರಿ, ಭಾರತ ಬಹುಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ, ಹೌದಾ? ಇಲ್ಲಿ ಬಹುಸಂಖ್ಯಾತರು ಇದ್ದಾರೆ ಇಲ್ಲಿ ಬಹುಸಂಖ್ಯಾತರು ಇದ್ದಾರೆ, ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು? ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ವಿರುದ್ಧ ಹೋರಾಡುವಲ್ಲಿ ಕೆಲವು ಸಲ ವಿಫಲರಾಗ್ಬೋದು, ಹೌದಾ? ಯಾಕಂದರೆ ಅಲ್ಪಸಂಖ್ಯಾತರು ಅಂತೇಳಿದರೆ ಸುಪ್ರೀಂ ಕೋರ್ಟಿನ ಒಂದು ನಿಯಮದ ಪ್ರಕಾರ 50% ಕಡಿಮೆ ಇದ್ರೆ ಅವರನ್ನು ನಾವೇನು ಕರಿತೀವಿ? ಅಲ್ಪಸಂಖ್ಯಾತರು ಅಂತೇಳಿ ಕರಿತೀವಿ. ಸುಪ್ರೀಂ ಕೋರ್ಟ್ ಹೇಳ್ತದೆ ಇದನ್ನು, ಹಾಗಾದ್ರೆ ಇಲ್ಲಿ ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವೇನು ಮಾಡೋಣ? ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ಇದೊಂಚೂರು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನಿಮಗೆ ಈ ವಿಷಯಕ್ಕೆ ಟಚ್ ಕೊಡ್ಲಿಕ್ಕೆ ಹೇಳಿದೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ, ಎರೇಸ್ ಮಾಡ್ತೇನೆ ಇದನ್ನ. ಓಕೆ, ಇಲ್ಲಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿಯ ರಕ್ಷಣೆ ಬಗ್ಗೆ. ಹಾಗಾದರೆ ಅಲ್ಪಸಂಖ್ಯಾತರ ಭಾಷೆ ಅಂದ ತಕ್ಷಣ ಏನ್ರಿ? ಭಾಷೆ, ನೀನು ಅಲ್ಪಸಂಖ್ಯಾತರ ಭಾಷೆ ಅಂದ ತಕ್ಷಣ ನೀವು ಉರ್ದು ಮಾತಾಡು, ಯಾರು ನಿನಗೆ ಬೇಡ ಅಂತಾರೆ? ಸಂವಿಧಾನದಲ್ಲಿ ರೈಟ್ ಅದ ನಿನಗೆ, ಉರ್ದು ಭಾಷೆಯನ್ನು ಮಾತಾಡ್ಬೋದು ನೀನು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಲಿಪಿ ಬಂದ್ಬಿಟ್ಟು ನೀವು ಉರ್ದು ಲಿಪಿಯನ್ನು ಬರಿಬೋದು. ಇಲ್ಲಿ ಹಿಂದಿ ಲಿಪಿ, ದೇವನಾಗರಿ ಲಿಪಿ ಒಳಗಡೆ ಹಿಂದಿ ಲಿಪಿಯನ್ನು ಕಾಣ್ತೇವೆ ನಾವು. ದೇವನಾಗರಿ ಲಿಪಿ, ಹಿಂದಿ ಲಿಪಿ. ನೀ ಹಿಂದಿ ಲಿಪಿಯನ್ನು ಕೂಡ ದೇವನಾಗರಿಯಲ್ಲಿ ಬರಿಬೋದು, ಉರ್ದು ಲಿಪಿಯನ್ನು ಕೂಡ ಬಳಸ್ಬೋದು. ನಿನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯೂಸ್ ಮಾಡ್ಬೋದು. ಇಲ್ಲಿ ಸಂಸ್ಕೃತಿ ಬಂದರೆ, ನಿನ್ನ ಸಂಸ್ಕೃತಿ ಏನಪ್ಪ? ಹಿಂದೂ ಧರ್ಮದ ಸಂಸ್ಕೃತಿ, ಇಸ್ಲಾಂ ಧರ್ಮದ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕೃತಿ ಆಗಿರ್ಬೋದು. ಓಕೆ, ಹಿಂದೂ ಆಗಿರ್ಬೋದು, ಇಸ್ಲಾಂ ಧರ್ಮದ ಸಂಸ್ಕೃತಿ ಆಗಿರ್ಬೋದು, ಸಿಖ್ ಧರ್ಮದ ಸಂಸ್ಕೃತಿ ಆಗಿರ್ಬೋದು. ಇಲ್ಲಿ ಸಂಸ್ಕೃತಿ ಅಂದ ತಕ್ಷಣ ನೀನು ಹಿಂದೂ ಧರ್ಮದಲ್ಲಿ ನಾವೇನು ಮಾಡ್ತೀವಿ? ಯಾರಾದರೂ ಬಂದರೆ ನಮಸ್ಕಾರ ಅಂತೇಳಿ ಮಾಡ್ತೀವಿ. ಇಸ್ಲಾಂ ಧರ್ಮದಲ್ಲಿ ಏನು ಮಾಡ್ತೀವಿ? ಸಲಾಂ ಅಲೈಕುಮ್ ಅಂತೇಳಿ ಮಾಡ್ತೀವಿ. ಅದೇ ರೀತಿ ಸಿಖ್ ಧರ್ಮದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳಿದಾವೆ, ಅವುಗಳನ್ನು ಮಾಡ್ತಾರೆ ಅವರು, ಮಾಡ್ಬೋದು. ಅದು ನಿನ್ನ ಸಂಸ್ಕೃತಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರು ಕೂಡ ತಡೆ ಹಿಡಿಯೋದಿಲ್ಲ. ಯಾಕಂತೇಳಿದರೆ ನಿನ್ನ ದೈನಂದಿನ ಕೆಲವೊಂದಿಷ್ಟು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಮಾಡಬಹುದು. ಇದನ್ನು ಎಲಾಬ್ರೇಟ್ ಮಾಡ್ತಾ ಇದೆ ನಿಮಗೆ ನಾನು. ಸಂಸ್ಕೃತಿಯನ್ನು, ಲಿಪಿಯನ್ನು, ಭಾಷೆಯನ್ನು, ಅವೆಲ್ಲದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಅದ. ನೆನಪಿಟ್ಕೊಡ್ರಿ. ನೀವು ಮಾಡ್ಬೋದು, ಪಾಲಿಸ್ಬೋದು. ನಿನಗೆ ಯಾರು ಕೂಡ ತಡೆ ಹಿಡಿಯೋದಿಲ್ಲ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ 29ನೇ ವಿಧಿಯಡಿಯಲ್ಲಿ ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿ ರಕ್ಷಣೆಯನ್ನು ನೀವು ಮಾಡಬಹುದು. ಓಕೆ, ಹಾಗಾದರೆ ಇಲ್ಲಿ ಇನ್ನೂ ಒಂದು ಅಂಶ ನಿಮ್ಗೆ ಮಾತಾಡ್ತೇನೆ ನಾನು. ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ ಆಗ್ತದೆ ಇದು. ಇನ್ನೊಂದು ಏನಂತ ಹೇಳಿದ್ರೆ, ಇಷ್ಟು ಅಂಶ ತಿಳ್ಕೊಂಡ್ರಿ ನೀವು ಇದರಲ್ಲಿ ಅಲ್ಪಸಂಖ್ಯಾತರ ಭಾಷೆಯಲ್ಲಿ. ಇಲ್ಲಿ ಇನ್ನೊಂದು 1951ನಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಬರ್ತದೆ ನಮ್ಮಲ್ಲಿ. ಪ್ರಜಾಪ್ರತಿನಿಧಿ ಕಾಯ್ದೆ. ಈ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಂವಿಧಾನದ ಪ್ರೆಸೆಂಟ್ ಏನಂತ ಹೇಳಿದ್ರೆ 8ನೇ ಅನುಸೂಚಿಯಲ್ಲಿ ಏನು ಮಾಡಲಾಗಿದೆ? ನಾವು 22 ಭಾಷೆಗಳನ್ನು ನೀಡಲಾಗಿದ್ದೇವೆ. 22 ಭಾಷೆಗಳಿದಾವೆ. ಪ್ರೆಸೆಂಟ್ ಏನಂತ ಹೇಳಿದ್ರೆ, ಕರೆಂಟ್ ಅಫೇರ್ಸ್ ಇದು. ಪ್ರೆಸೆಂಟ್ ಏನಂತ ಹೇಳಿದ್ರೆ, ಇಲ್ಲಿ ಕಾಸರಗೋಡಿನಲ್ಲಿ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ತುಳು ಭಾಷೆ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ನಮಗೆ ತುಳು ಭಾಷೆ ಬೇಕಂತೇಳಿ ಇಲ್ಲಿರ್ತಕ್ಕಂಥ MLA MP ಏನು ಮಾಡ್ತಾ ಇದ್ದಾರೆ? ಪ್ರೆಷರ್ ಆಗ್ತಾ ಇದ್ದಾರೆ. ಬಟ್ ಆ ರೀತಿ ಮಾಡೋದರ ಮೂಲಕವಾಗಿ ತುಳು ಭಾಷೆಯ ಒಂದು ಮಾನ್ಯತೆಯನ್ನು ನೀವು ಕಾಪಾಡ್ಬೋದು. ಯಾಕಂತೇಳಿದ್ರೆ, ತುಳು ಭಾಷೆಯನ್ನು ಸಂವಿಧಾನಬದ್ಧವಾಗಿ ಗಳಿಸ್ಬಿಟ್ರೆ ನೀವು ಪಾರ್ಲಿಮೆಂಟ್ನಲ್ಲಿ ಸಹಿತ ತುಳು ಭಾಷೆಯನ್ನು ಮಾತಾಡ್ಬೋದು. 23 ಭಾಷೆಗಳಾಗಿಬಿಡ್ತವೆ ತುಳು ಭಾಷೆ ಕೊಟ್ಬಿಟ್ರೆ. ಅದೇ ರೀತಿಯಾಗಿ UPSC ಪರೀಕ್ಷೆಯನ್ನು ಕೂಡ ನೀವು ಬರಿಬೋದು. UPSC ಪರೀಕ್ಷೆಯನ್ನು ಕೂಡ ತುಳು ಭಾಷೆಯಲ್ಲಿ ಬರಿಬೋದು. ಅದು ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬ ಶಾಸಕನೂ ಸಹಿತ ಏನು ಮಾಡ್ಬೋದು ಅಂತ ಹೇಳಿದ್ರೆ, ತನ್ನ ಭಾಷೆಯ ಬಗ್ಗೆ ಅವೇನು ಮಾಡ್ಬೋದು? ಸಂವಿಧಾನಬದ್ಧವಾಗಿ ಹೋರಾಟವನ್ನು ಮಾಡ್ಬೋದು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಅದ. ಹಾಗಾದರೆ ಏನು ಮಾಡಿದ್ರೆ ನೀವು ಇದುವರೆಗೂ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಒಂದು ಭಾಷೆ ಬಗ್ಗೆ, ಲಿಪಿ ಬಗ್ಗೆ, ಸಂಸ್ಕೃತಿ ಬಗ್ಗೆ, ರಕ್ಷಣೆ ಬಗ್ಗೆ ಎಲ್ಲದರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಮೇನ್ಸಿಗೆ ನೀವು ಬರಿಬೇಕಾದ್ರೆ ಈ ರೀತಿ ಎಲಾಬ್ರೇಟ್ ಮಾಡಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತವೆ.
ಎಲ್ಲರೂ ಸಿಗೋದಿಲ್ಲ, ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 30ನೇ ವಿಧಿ, ವೆರಿ ವೆರಿ ಇಂಪಾರ್ಟೆಂಟು. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಹೌದು, ಇಲ್ಲಿ ಏನು ಹೇಳಲಾಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ 30ನೇ ವಿಧಿ, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥದ್ದು ನಿರ್ವಹಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮೈನಾರಿಟಿಯ ಹಕ್ಕ್ರಿ. ಅದು ಮಾಡ್ಬೋದ್ರಿ, ಅದರಲ್ಲೇನು ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹೌದಾ, ಈಗ ಇಸ್ಲಾಂ ಧರ್ಮ ಅದ ಅಂತ ತಿಳ್ಕೊಡ್ರಿ. ಓಕೆ, ಇಸ್ಲಾಂ ಧರ್ಮದವರು ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೋದು, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅದು ಆ ಧರ್ಮದ ಒಂದು ಕಟ್ಟುಪಾಡು, ಸಂವಿಧಾನ ಬದ್ಧವಾಗಿರ್ಬೇಕು. ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾನಂತೇಳಿ ಆ ವ್ಯಕ್ತಿ ದೇಶದ ಏಕತೆ, ದೇಶದ ಸಮಗ್ರತೆಗೆ ಧಕ್ಕೆ ತರಬಾರ್ದು. ಈ ಇಸ್ಲಾಂ ಧರ್ಮದವ್ರು ಏನು ಮಾಡ್ಬೋದು ಅಂತ, ಫಾರ್ ಎಕ್ಸಾಂಪಲ್ ಇವಾಗ ಅಂಜುಮಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಜಾಮಿಯಾ ಇಸ್ಲಾಮಿಯಾ ಸಂಸ್ಥೆ, ಇದು ಕೂಡ ಅಲ್ಪಸಂಖ್ಯಾತರ ಸಂಸ್ಥೆ. ಇದು ಜಾಮಿಯಾ ಇಸ್ಲಾಮಿಯಾ ಸಂಸ್ಥೆ ಮಾಡ್ಬೋದು, ಸಂಸ್ಥೆಗಳನ್ನು ಮಾಡ್ಬೋದು. ನಿಮ್ಗೆ ಹಕ್ಕದ ಅಂಜುಮಾನ್ ಸಂಸ್ಥೆ, ಜಾಮಿಯಾ ಇಸ್ಲಾಮಿಯಾ ಸಂಸ್ಥೆ, ಆ ಸಂಸ್ಥೆಗಳನ್ನ ಮಾಡೋದ್ರ ಮೂಲಕವಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಶೈಕ್ಷಣಿಕ ಹಕ್ಕುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ಬೋದು. ಮತ್ತು ಇಲ್ಲಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದೇವೆ ಅಂತೇಳಿ ನೀವೇನು ಮಾಡೋಂಗಿಲ್ಲ, ಕೇವಲ ನಿಮ್ಮ ಜಾತಿಯ ವರ್ಗದವರಿಗೆ ಅಷ್ಟೇ ಇಲ್ಲ ಅವಕಾಶ ಇಲ್ಲ. ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ವರ್ಗದವರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಮೆರಿಟ್ ಆಧಾರದ ಮೇಲೆ ನಿಮ್ಮ ಸಂಸ್ಥೆಗೆ ಬರ್ಬೋದು, ಬರ್ಬೋದು. ಯಾವುದೇ ಜಾತಿ ಧರ್ಮ ಅಂತೇಳಿ ಇಲ್ಲಿ ಭೇದ ಭಾವ ಇರೋದಿಲ್ಲ. ಏನು ಕಾಣ್ತೇವೆ ಅಂತೇಳಿದರೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕನ್ನು ಪ್ರತಿಯೊಂದು ಧರ್ಮದವರಿಗೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಧರ್ಮದವರಿಗೆ ಏನಂತ ಹೇಳಿದ್ರೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇನ್ನೂ ಕೂಡ ಇದ್ರ ಬಗ್ಗೆ ಮಾತಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಇದು ವಿಷಯ ಏನಂತೇಳಿದ್ರೆ ಸಂವಿಧಾನ ಅಂತಕ್ಕಂಥದ್ದು ಕೇವಲ ನಿಮ್ಮ ಪುಸ್ತಕ ಒಳಗಡೆ ಇರ್ತಕ್ಕಂಥದ್ದನ್ನು ಹೇಳಿಕೊಟ್ರೆ ನೀವು ಕಲಿಯೋದಿಲ್ಲ. ಅದ್ರ ಜೊತೆಗೆ ಏನು ಮಾಡ್ಬೇಕಂತೇಳಿದ್ರೆ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಅವಲೋಕನ ಮಾಡ್ತಾ, ಆ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಸಮಗ್ರವಾಗಿ ಓದಿದಾಗ ಏನಾಗುತ್ತೆ ಅಂತೇಳಿದ್ರೆ ಸಂವಿಧಾನವನ್ನು ನೀವು ಕಲಿಬಹುದು, ಜೊತೆಗೆ ನಿಮ್ಮ ನಿತ್ಯ ಜೀವನದಲ್ಲಿಯೂ ಸಹಿತ ಸಂವಿಧಾನವನ್ನು ಅಳವಡಿಸ್ಕೊಳ್ಬೋದು. ಹಾಗಾದರೆ ಇದುವರೆಗೂ ಸಹಿತ ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿಯನ್ನು ತೆಗೆದುಕೊಂಡ್ರಿ, ಸಂವಿಧಾನದ ಕುರಿತು ಹಲವಾರು ವಿಚಾರಗಳನ್ನು ತೆಗೆದುಕೊಂಡ್ರಿ. ಹಾಗಾದರೆ ನೀವೇನು ಮಾಡ್ಬೇಕಂತೇಳಿದ್ರೆ ಈ ವಿಚಾರಗಳನ್ನ ಒಂದು ಚೂರು ರಿವೈಸ್ ಮಾಡಿಕೊಡ್ರಿ, ಅದನ್ನು ಪುನರ್ಮನನ ಮಾಡ್ತಾ ನೀವೇನು ಮಾಡಿದರೆ ಕಲಿತಾ ಹೋದರೆ ಯಾವತ್ತೂ ಕೂಡ ನಿಮಗೆ ವಿಷಯ ನೆನಪಾರೋದಿಲ್ಲ. ಅದೇ ರೀತಿಯಾಗಿ ಇದುವರೆಗೂ ಕೂಡ ಸಂತೋಷ್ ಲಾಡ್ ಫೌಂಡೇಶನ್ನ ಒಂದು ತರಗತಿಗೆ ಎಲ್ಲರೂ ಆಗಮಿಸಿಕೊಂಡು ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಕರ್ನಾಟಕದ ಎಲ್ಲ ಜನತೆಗೂ ತುಂಬು ಹೃದಯದ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.